ಸ್ಟಾರ್ಟ್ ಮಾಡೋಣ್ರಿ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ನೋಡ್ರಿ ಯಾವ್ಯಾವುದವ? ಕಲ್ಲಿದ್ದಲು ಮುಖ್ಯವಾಗಿ ನೆನಪರ್ ಬರೋದು ಕಲ್ಲಿದ್ದಲು. ಕಲ್ಲಿದ್ದಲು ಕಲ್ಲಿದ್ದಲು ಭಾರತದಲ್ಲಿ ದೊರೆಯುವ ಕಲ್ಲಿದ್ದಲು ಯಾವ ಯುಗಕ್ಕೆ ಸಂಬಂಧಪಟ್ಟಿವೆ ಅಂತೇಳಿ ನಿನ್ನ ಹೇಳಿದ್ನಲ್ಲ, ಗೊಂಡ್ವಾನ್ ಯುಗ. ಗೊಂಡ್ವಾನ್ ಯುಗ ಅಂತ ನೆನಪಾರ ನೋಡ್ತೀವಿ. ಗೊಂಡ್ವಾನ್ ಯುಗ ನೋಡ್ರಿ. ಕಲ್ಲಿದ್ದಿಲಿನ ಪ್ರಮುಖ ಅದಿರುಗಳು ಯಾವ್ಯಾವ್ದವ್ರಿ? ಕಲ್ಲಿದ್ದಿಲಿನ ವಿಧಗಳು, ಅದಿರ್ ಅಂತಲ್ಲ, ವಿಧಗಳು. ಒಂದು ಅಂತ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪಿಟ್. ಅಂತ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪಿಟ್. ಅಂತ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪಿಟ್. ನೋಡ್ರಿ, ಕಲ್ಲಿದ್ದಲಿನ 4 ವಿಧಗಳು. ಅಧಿಕ ಕಾರ್ಬನ್ ಒಳಗೊಂಡಿರ್ತಕ್ಕಂಥ ವಿಧ ಯಾವುದು ಅಂತ ಕೇಳ್ತಾರ್ರಿ. 60ರಿಂದ 80% ಕಾರ್ಬನ್ ಯಾವ್ದ್ರಲ್ಲಿದೆ ಅಂದ್ರೆ ಅಂತ್ರಾಸೈಟ್ ಒಳಗದ್ರಿ. ಹೌದಾ? 30ರಿಂದ 40% ಕಾರ್ಬನ್ ಬಿಟುಮಿನಸ್. ಹೌದಾ? 20ರಿಂದ 30. ಹೌದಾ? 6ರಿಂದ 10 ಕಾರ್ಬನ್ ಪ್ರಮಾಣ ಪಿಟ್ ಒಳಗೆ ಕಂಡು ಬರ್ತದೆ. ಎಕ್ಸಾಂಪಲ್ ಇದನ್ನು ಕ್ವಶನ್ ಆಗಿದೆ. ಹೌದಾ? ಕಾರ್ಬನ್ ಪ್ರಮಾಣ ಯಾವುದರಲ್ಲಿ ಅಧಿಕ ಇದೆ ಅಥವಾ ಈ ಕೆಳಗಿನ ಯಾವ ಕಲ್ಲಿದ್ದಿಲಿನ ಅದಿರು ಅಧಿಕ ಕಾರ್ಬನ್ ಪ್ರಮಾಣವನ್ನು ಒಳಗೊಂಡಿದೆ? ಅಂತ್ರಾಸೈಟ್ ಅಂತ ನೋಡ್ತೀವಿ. ಹಾಗಾದ್ರೆ ಎಲ್ಲೆಲ್ಲೆಲ್ಲ ಇದು ಕಂಡು ಬರ್ತಾವ ಗಣಿಗಳು? ಜಾರ್ಖಂಡ್ ರೀ. ಹೈಯೆಸ್ಟ್ ಕಲ್ಲಿದ್ದಿಲಿನ ನಿಕ್ಷೇಪ ಹೊಂದಿರೋದು ಯಾವುದು ಅಂತ ಕೇಳಿದ್ರೆ ಜಾರ್ಖಂಡ್ ರಾಜ್ಯ. ಹಾಗಾದ್ರೆ ಜಾರ್ಖಂಡ್ನಲ್ಲಿ ಯಾವ್ಯಾವ ಗಣಿಗಳಿದಾವ, ನಿಕ್ಷೇಪಗಳಿದಾವ? ಗಿರದಿ, ಕನಕಪುರ, ಜರಿಯಾ, ಧನಾಬಾದ್. ನೋಡ್ರಿ, ಗಿರ್ದಿ, ಕನಕಪುರ, ಜರಿಯಾ ಮತ್ತು ಧನಾಬಾದ್ ಅಂತ ನೋಡ್ತೀವಿ. ಧನಾಬಾದ ಈ ಪ್ಲೇಸ್ ಇದು ಭಾರತದ ಅತ್ಯಂತ ದೊಡ್ಡ ಕಲ್ಲಿದ್ದಿಲಿನ ಗಣಿ ಯಾವುದು ಅಂತ ಕೇಳಿದ್ರೆ, ನಿಕ್ಷೇಪ ಯಾವುದು ಅಂತ ಕೇಳಿದ್ರೆ ಜರಿಯಾ. 2019ರಲ್ಲಿ ನಡೆದಿರುವ FDA ಎಕ್ಸಾಮಲ್ಲಿ ಇದು ಕ್ವಶನ್ ಆಗಿತ್ತು ನೋಡ್ರಿ. ಕಲ್ಲಿದ್ದಿಲಿನ ದೊಡ್ಡ ಗಣಿ ಯಾವುದು ಅಂತೇಳಿ ಜರಿಯಾ. ನೆಕ್ಸ್ಟ್ ನೋಡ್ರಿ, ಛತ್ತೀಸ್ಗಢ ರೀ. ಛತ್ತೀಸ್ಗಢ ರಾಜ್ಯ.
ಛತ್ತೀಸ್ಗಢ ಯಾವ್ಯಾವ ರೀ? ಬಿಲಾಯಿ, ಕೋರ್ಬಾ ಛತ್ತೀಸ್ಗಢ ರಾಜ್ಯದಲ್ಲಿ. ಒಡಿಸ್ಸಾ, ಸುಂದರ್ಗಢ ಕಲ್ಲಿದ್ದಲಿನ ನಿಕ್ಷೇಪ ಇರ್ತಕ್ಕಂಥದ್ರಿ. ಹೌದಾ? ಒಡಿಸ್ಸಾ. ನೋಡ್ರಿ, ಜಾರ್ಖಂಡ್, ಗಿರ್ದಿ, ಕನಕಪುರ, ಜರಿಯಾ, ಧನಬಾದ್, ಛತ್ತೀಸ್ಗಢ ಬಿಲಾಯಿ, ಕೋರ್ಬಾ, ಒಡಿಸ್ಸಾದ ಸುಂದರ್ಗಢ ಅಂತ ಏನಪ್ಪ ಹೊಡ್ತೀವಿ. ಯಾವ ಗಡ್ರಿ? ಸುಂದರಗಢ. ಹೌದಾ? ನೋಡ್ರಿ, ಇವೆಲ್ಲ ಕಡೆ ಏನಾಗ್ತಾವ ಅಂದ್ರೆ ಕಲ್ಲಿದ್ದಲು ಏನಪ್ಪ ದೊರೀತಕ್ಕಂಥದ್ದು. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಪ್ರಮುಖವಾಗಿ ಏನಪ್ಪ ಕಲ್ಲಿದ್ದಲು ಸಿಗ್ತಾವ. ಯಾವ ಭೂಮಿ ರೀ? ಕಲ್ಲಿದ್ದಲು. ಹಾಗಾದ್ರೆ ಬೇರೆ ಕಡೆಯಲ್ಲಿ ಸಿಗ್ತರಿ ಕಲ್ಲಿದ್ದಲ? ಈ 3 ಪ್ರದೇಶ ಬಿಟ್ಟು ಪಶ್ಚಿಮ ಬಂಗಾಳದ ರಾಣಿಗಂಜ್. ನೆಕ್ಸ್ಟ್ ಆಂಧ್ರ ಪ್ರದೇಶದ ಸಿಂಗಾರಾಣಿ. ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಕಲ್ಲಿದ್ದಲಿನ ನಿಕ್ಷೇಪ ಮೊದಲು ಪತ್ತೆಯಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದ ರಾಣಿಗಂಜ್ ರೀ. ಪಶ್ಚಿಮ ಬಂಗಾಳದ ರಾಣಿಗಂಜ್ ಅಂತ ಏನಪ್ಪ ನೋಡ್ತೀವಿ. ಮೊದಲು ಕಲ್ಲಿದ್ದಲ ನಿಕ್ಷೇಪ ಪತ್ತೆಯಾಗಿದ್ದು ಇಲ್ಲಿ. ಆದ್ರೆ ದೊಡ್ಡ ಗಣಿ ಯಾವುದು ಅಂತ ಕೇಳಿದ್ರೆ ಜರಿಯಾ. ಯಾರ್ರಿ? ಹೌದಾ? ಜರಿಯಾ. ನೋಡ್ರಿ, ಇಲ್ಲೆಲ್ಲ ಕಲ್ಲಿದ್ದಲಿನ ಸಿಗುತ್ತದೆ. ಭಾರತ ಬಿಟ್ಟು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ದೊರೆಯೋ ದೇಶ ಯಾವುದು ಅಂತ ಕೇಳಿದ್ರೆ ಚೀನಾ ರೀ. ಚೀನಾ ದೇಶದಲ್ಲಿ ಅಧಿಕ ಕಲ್ಲಿದ್ದಲಿನ ಸಿಗ್ತದೆ. ಅಧಿಕ ಕಲ್ಲಿದ್ದಲು ದೊರೆಯುವಂತಹ ಪ್ರಮುಖ ಪ್ಲೇಸ್ ಯಾವುದಾದ್ರೂ ಇದೆ, ರಾಷ್ಟ್ರ ಯಾವುದಾದ್ರೂ ಇದೆ ಅಂತ ಕೇಳಿದ್ರೆ ಚೀನಾ ರೀ. ಹೌದಾ? ಯಾವನಾ ರೀ? ಹೌದಾ? ಚೀನಾ. ನೆಕ್ಸ್ಟ್ ನೋಡ್ರಿ, ಚೀನಾ. ಪೆಟ್ರೋಲಿಯಂ. ಹೌದಾ? ಪೆಟ್ರೋಲಿಯಂ ಇಂಗಾಲ ಮತ್ತು ಜಲಜನಕದ ಸಂಯುಕ್ತ ರೂಪ ಅಂತ ನೋಡ್ತೀವಿ. ಇಂಗಾಲ ಮತ್ತು ಪೆಟ್ರೋಲಿಯಂ ಏನಾಗಿದೆ ಅಂದರೆ ಪೆಟ್ರೋಲಿಯಂ ಇಂಗಾಲ ಮತ್ತು ಜಲಜನಕದ ಸಂಯುಕ್ತ ರೂಪ. ಹೌದಾ? ಇದು ಭೂಮಿಯಲ್ಲಿ ಪ್ರಾಣಿಜನ್ಯ ಮೂಲದಿಂದ ದೊರೀತಕ್ಕಂಥದ್ರಿ. ಪ್ರಾಣಿಜನ್ಯ ಮೂಲದಿಂದ ಪೆಟ್ರೋಲ್ ದೊರೆಯುತ್ತದೆ. ಕಲ್ಲಿದ್ದಲು ಸಸ್ಯಜನ್ಯ ಮೂಲದಿಂದ ದೊರೆಯೋದೇನಪ್ಪ ಕಂಡುಬರ್ತದೆ. ಹಾಗಾದ್ರೆ ಮೊಟ್ಟ ಮೊದಲು ಪೆಟ್ರೋಲ್ ಬಾವಿ ಎಲ್ಲಿ ಕೊರೆಯಲಾಯಿತು ಭಾರತದಲ್ಲಿ? ವಿದೇಶದಲ್ಲಿ, ವರ್ಲ್ಡಲ್ಲಿ ಎಲ್ಲಿ ಕೊರೆಯಲಾಯಿತು ಅಂತ ಕೇಳಿದ್ರೆ ಅಮೇರಿಕದ ಪೆನ್ಸಿಲ್ವೇನಿಯಾ 1848 ಅಮೇರಿಕದೊಳಗೆ ಮೊಟ್ಟ ಮೊದಲು ಪೆಟ್ರೋಲ್ ಬಾವಿ ಕೊರೆಯಲಾಗ್ತದೆ. ಪೆನ್ಸಿಲ್ವೇನಿಯಾ ಅನ್ನೋ ಸ್ಥಳದಾಗ. ಹೌದಾ? ಪೆನ್ಸಿಲ್ವೇನಿಯಾ. ಹೌದಾ? ನಂತರ ಭಾರತ ರೀ. ಭಾರತದಲ್ಲಿ ಎಲ್ರಿ? ಹೌದಾ? ಆಸಾಂ. ಹೌದಾ? ಆಸಾಮಿನ ದಿಗ್ಬಾವಿ 1889 ಮೊಟ್ಟ ಮೊದಲು ಆಸಾಮಿನ ದಿಗ್ಬಾವಿಯಲ್ಲಿ ಕೊರೆಯಲಾಯಿತು. ಪೆಟ್ರೋಲ್ ಬಾವಿ ಪತ್ತೆ ಮಾಡಲಾಯಿತು. ಹಾಗಾದ್ರೆ ಪ್ರಸ್ತುತ ಅತಿ ಹೆಚ್ಚು ಪೆಟ್ರೋಲ್ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದಾಗಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರೀ. ಯಾವ ರಾಷ್ಟ್ರ ರೀ? ಮಹಾರಾಷ್ಟ್ರದ ಬಾಂಬೆ ಹೈ ಎನ್ನುವಂತ ಕೇಂದ್ರ. ಹೌದಾ? ಕೇಂದ್ರ
ಭಾರತದಲ್ಲೇ ಹೈಯೆಸ್ಟ್ ಪೆಟ್ರೋಲ್ ಉತ್ಪಾದನೆ ಮಾಡ್ತಕ್ಕಂಥ ಕೇಂದ್ರ. ಯಾವಾಗ ಆರಂಭವಾಯ್ತು ಇದು? 1974ರಲ್ಲಿ ಆರಂಭ ಆಯ್ತು ನೋಡ್ರಿ. 1974ರಲ್ಲಿ ಬಾಂಬೆ ಹೈ ಎನ್ನುವ ಕೇಂದ್ರ ಆರಂಭವಾಗ್ತದೆ. ನಂತರ 2ನೇ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂದ್ರೆ ಗುಜರಾತ್ ರೀ. ಗುಜರಾತ್ನ ಅಂಕಲೇಶ್ವರ ಮತ್ತು ಸೂರತ್. ಹೌದಾ, ಗುಜರಾತ್ನ ಅಂಕಲೇಶ್ವರ ಮತ್ತು ಸೂರತ್ ಕೇಂದ್ರಗಳೇನಾಗಿದಾವೆ ಅಂದ್ರೆ ಅತಿ ಹೆಚ್ಚು ಪೆಟ್ರೋಲ್ ಅನ್ನು ಉತ್ಪತ್ತಿ ಮಾಡುವಂತಹ ಕೇಂದ್ರ ಅಂತ ನೆನಪರ್ತೀವಿ. ಅತಿ ಹೆಚ್ಚು ಪೆಟ್ರೋಲ್ ಉತ್ಪಾದನೆ ಮಾಡುವಂತ ಕೇಂದ್ರ ಅಂತ ನೆನಪರ್ತೀವಿ. ಯಾವುದು? ಗುಜರಾತ್ನಲ್ಲಿ. ಇದು 2ನೇ ಸ್ಥಾನದಲ್ಲಿ ಅದ ರೀ. ಇದು 1ನೇ ಸ್ಥಾನದಾಗದ. 3ನೇ ಸ್ಥಾನದಲ್ಲಿ ಫಸ್ಟ್ ಇಲ್ಲೇ ಪತ್ತೆ ಆದ್ರೂ ಕೂಡ ಆಸಾಂ ಏನಾಗಿದೆ ಅಂದ್ರೆ 3ನೇ ಸ್ಥಾನದಲ್ಲಿ ಅದ ಇವಾಗ ಪೆಟ್ರೋಲ್ ಉತ್ಪಾದನೆಯಲ್ಲಿ. ಇದು ದಿಗ್ಬಾವಿ ಒಂದೇ ಅದೇನ್ರಿ ಈಗ ಅಂತ ಕೇಳಿದ್ರೆ ಇಲ್ಲ, ಇನ್ನೂ ಬಹಳಷ್ಟು ಆಗಿದಾವ. ನಹರ್ ಕಾತಿಯ, ರುದ್ರಸಾಗರ, ಲಕ್ವಾ. ನಹರ್ ಕಾತಿಯ, ರುದ್ರಸಾಗರ ಮತ್ತು ಲಕ್ವಾ, ದಿಗ್ಬಾವಿ ಇವೆಲ್ಲವೂ ಕೂಡ ಪೆಟ್ರೋಲ್ ಕೇಂದ್ರಗಳೇ ಇದಾವ. ಒಮ್ಮೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು ರೀ. ಏನು ಕ್ವಶನ್ ಆಗಿತ್ತು ಅಂತ ನೋಡ್ತಾ ಹೋದ್ರ, ಈ ಭಾರತದಿಂದ ಅತಿ ಹೆಚ್ಚು ಪೆಟ್ರೋಲ್ ಅಂದ್ರೆ ಶುದ್ಧ ಪೆಟ್ರೋಲ್ ಅನ್ನು ರಫ್ತು ಮಾಡುವ ರಾಜ್ಯ ಯಾವುದು ಅಂತ ಕೇಳ್ಬಿಟ್ಟಿದ್ರು. ಹೌದಾ, ಅಂದ್ರೆ ನಾವು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರಿ. ಈಗ ನಾವು ಪೆಟ್ರೋಲ್ ಸಿಗದೆ 3 ಸ್ಟೇಟ್ಗಳು ಏನಪ್ಪ ಹೇಳಿದೀವಿ. ಹೌದಾ, ಈಗ ನೋಡ್ರಿ, ಒಂದು ಆಸಾಮ. ಇದು ಈಗ ಫಸ್ಟ್ ಪೆಟ್ರೋಲ್ ಅತಿ ಹೆಚ್ಚು ಪೆಟ್ರೋಲ್ ಉತ್ಪಾದನೆ ಮಾಡೋದು ಮಹಾರಾಷ್ಟ್ರ, ಸೆಕೆಂಡ್ ಏನಪ್ಪ ಗುಜರಾತ್, ಥರ್ಡ್ ಆಸಾಮ್ ಅದ. ಆಪ್ಷನ್ಸ್ ಏನಪ್ಪ ಕೊಟ್ಬಿಟ್ರಿ. ಏನು ಕೊಟ್ರ ಆಪ್ಷನ್ಸ್? ಕರ್ನಾಟಕ. ಯಾವ ನಾಟಕ? ಯಾಕಡೆ ಹೊಲತ್ತುಟ್ಟ? ಬಿ ಆಸಾಮ್, ಸಿ ಮಹಾರಾಷ್ಟ್ರ, ಡಿ ಗುಜರಾತ್. ಹೌದ್ರಿ, ಯಾವ್ದು ಹಾಕ್ತೀರಿ ನೀವು? ಹೌದಾ, ಬೇರೆ ದೇಶಕ್ಕೆ ಶುದ್ಧ ಪೆಟ್ರೋಲ್ ಅನ್ನು ಎಕ್ಸ್ಪೋರ್ಟ್ ಮಾಡುವಂತ ರಾಜ್ಯ ಯಾವುದು? ಯಾವ್ದು ಹಾಕ್ಬೋದು? ಮಹಾರಾಷ್ಟ್ರ ಹಾಕ್ಬೋದು. ಯಾಕೆ ಅಲ್ಲೇ ಹೈಯೆಸ್ಟ್ ಇರ್ತದ, ಅದೇ ಏನಪ್ಪ ಹಾಕ್ಬೋದು. ಮತ್ತು ನೀವು ಯಾವ್ದು ಹಾಕ್ಬೋದ್ರಿ? ಯಾವ್ದು ಹಾಕ್ಬೋದು? ಹೌದಾ, ಈಗ 3ದಾಗ ಯಾವ್ದಾರ ಒಂದು ಹಾಕ್ತೀವಿ ನಾವು. ಹೌದಾ ಇಲ್ರಿ? ಅದ್ರ ಆನ್ಸರ್ ಯಾವ್ದಿತ್ತು ಅಂದ್ರೆ ಕರ್ನಾಟಕ ಐತ್ರಿ. ಅದೇ ಹಂಗ್ರಿ, ಕರ್ನಾಟಕದಾಗ ಪೆಟ್ರೋಲೇ ಸಿಗಲ್ಲ. ಹೌದಾ, ಪೆಟ್ರೋಲ್ ಹೆಂಗೆ ಎಕ್ಸ್ಪೋರ್ಟ್ ಮಾಡ್ತದ? ಹೌದಾ, ಇಲ್ಲಿ ನೋಡ್ರಿ ಹೆಂಗೆ ಎಕ್ಸ್ಪೋರ್ಟ್ ಮಾಡ್ತದ ಅಂದ್ರೆ, ಇದು ರಷ್ಯಾ ದೇಶದಿಂದ ಕಚ್ಚಾ ತೈಲ ತರಿಸ್ಕೋತೀವ್ರಿ. ರಷ್ಯಾ ದೇಶದಿಂದ ಯಾವುದು? ಕರ್ನಾಟಕ. ಇಲ್ಲಿಂದ ಟ್ಯಾಂಕರ್ ಮೂಲಕ ಏನಪ್ಪ ಅಂದ್ರೆ ಬಂದ್ಬಿಡ್ತಾವ್ರಿ ಗಾಡಿ ಒಳಗೆ. ಹೌದಾ, ಹಡಗಿನಾಗ ಬರ್ತದೆ. ಫಸ್ಟ್ ಹಡಗಿನಾಗ ಬಂದು ಹೌದಾ, ಹಡಗಿನಾಗ ಬಂದು ಇಲ್ಲಿ ಮಂಗಳೂರು ಅದಲ್ಲ. ಹೌದಾ, ಮಂಗಳೂರಿನಲ್ಲಿ ಏನಿದೆ ಅಂದರೆ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಅದ ರೀ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕ. ಫಾರ್ ಎಕ್ಸಾಂಪಲ್, ರಷ್ಯಾ ದೇಶದಿಂದ ಇದು 15 ರೂಪಾಯಿ ಲೀಟರ್ ತಗೊಂಡು ಅಂತ ಇಟ್ಕೋರಿ. ಹೌದಾ, 15 ರೂಪಾಯಿ ಲೀಟರ್ ತಗೊಂಡು ಇಲ್ಲಿ ಶುದ್ಧ ಮಾಡಿ ಏನು ಮಾಡ್ತಾವ, ಶುದ್ಧೀಕರಣಗೊಳಿಸಿ ಏನು ಮಾಡ್ತದಂದ್ರೆ ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಹೌದಾ, ಯಾವುದು? ಶುದ್ಧ ಪೆಟ್ರೋಲ್. ಯಾವ್ದು? ಕರ್ನಾಟಕ. ನೋಡ್ರಿ ಇಲ್ಲಿ ಕ್ವಶನ್ ಹೆಂಗದ ಅಂದ್ರೆ ನಮಗೆ ಈ 3 ರಾಜ್ಯದ ಮೇಲೆ ಮಾತ್ರ ಡೌಟ್ ಬರ್ತದ್ರಿ. ಯಾವ್ದು ಎಕ್ಸ್ಪೋರ್ಟ್ ಮಾಡ್ತದೆ, ಇವು ಯಾವ್ಯಾರ ಮಾಡ್ತಾವೆ, ಇವು ಯಾವ ಎಕ್ಸ್ಪೋರ್ಟ್ ಮಾಡೋದಿಲ್ರಿ ಬೇರೆ ದೇಶಕ್ಕೆ. ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲಿ ಪೆಟ್ರೋಲಿಯಂ ಪ್ರಮಾಣ ಭಾಳ ಕಮ್ಮಿ ಇದೆ.
ಕರ್ನಾಟಕದಲ್ಲಿ ಎಲ್ಲೂ ಪೆಟ್ರೋಲ್ ಸಿಗೋದಿಲ್ಲ. ಆದರೂ ಕೂಡ ಹೊರದೇಶದಿಂದ ಅಂದ್ರೆ ರಷ್ಯಾ ದೇಶದಿಂದ ತಗೊಂಡು ಹೌದಾ ಇದು ಹಡಗಿನ ಮೂಲಕ ಏನಪ್ಪಾರ ಬಂದು ಹೌದಾ ಮಂಗಳೂರು ತನಕ ಏನಪ್ಪಾರ ಪೆಟ್ರೋಲ್ ಶುದ್ಧೀಕರಣ ಘಟಕ ತನಕ ಏನಪ್ಪಾರ ಇದು ಲಾರಿ ಒಳಗೆ ಏನಪ್ಪಾರ ತಂದು ಅಲ್ಲಿ ಶುದ್ಧೀಕರಣ ಮಾಡಿ ಆ ಶುದ್ಧವಾಗಿರ್ತಕ್ಕಂಥ ಪೆಟ್ರೋಲ ಪುನಃ ವಾಪಸ್ ರಷ್ಯಾ ದೇಶಕ್ಕೆ ಮಾರಾಟ ಮಾಡೋ ಕೆಪಾಸಿಟಿ ಯಾರಿಗದ ಅಂದ್ರೆ ಕರ್ನಾಟಕದ. ಹೌದಾ, ಹಾಗಾಗಿ ಆನ್ಸರ್ ಯಾವ್ದಾಗಿತ್ತು ಅಂದ್ರೆ ಕರ್ನಾಟಕ ಆಗಿತ್ರಿ. ಇವತ್ತಿಗೂ ಕೂಡ ಬೇರೆ ದೇಶಕ್ಕೆ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಮಾಡುವ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಕರ್ನಾಟಕನೇ. ಯಾವ ನಾಟಕ ರೀ? ಕರ್ನಾಟಕ. ನೋಡ್ರಿ ಈ ರೀತಿ ಕ್ವಶನ್ಗಳೇನಪ್ಪ ಕೇಳಿದ್ದು ನೋಡಿದೀವಿ ನಾವು ಗ್ರೂಪ್ ಸಿ ಒಳಗೆ. ಹಾಗಾಗಿ ಹಾಂ ರೀ, ಯಾವ್ದ್ರಿ ಇದು ಕ್ವಶನ್ ರೀ? ಮಂಗಳೂರು ಶುದ್ಧೀಕರಣ ಘಟಕ ಆಗಿದ್ದು ಯಾವಾಗ್ರಿ ಅಂತಂದ್ರೆ ಇಲ್ಲಿ ಮಂಗಳೂರು ಬಂದರು ನಿರ್ಮಾಣ ಆಗ್ತರಿ. ಯಾವಾಗ? 1974ದಾಗ ಮಂಗಳೂರು ಬಂದ್ರೆ ಏನಪ್ಪ ನಿರ್ಮಾಣ ಆಗಿದ್ದು ಕೆಲವೇ ವರ್ಷದಲ್ಲೇ ಪೆಟ್ರೋಲ್ ಶುದ್ಧೀಕರಣ ಘಟಕ ಒಂದು ಇದು ನಿರ್ಮಾಣ ಮಾಡಲಾಯ್ತು. ಇದು ಗೂಗಲ್ ಸರ್ಚ್ ಮಾಡ್ಬೇಕತ್ತರಿ. ಮತ್ತು ರಸಗೊಬ್ಬರ ಕಂಪನಿ ಕೂಡ ಏನಪ್ಪ ಸ್ಥಾಪನೆ ಮಾಡ್ಲಾಯ್ತ್ರಿ. ಹೌದಾ, ರಸಗೊಬ್ಬರ. ಯಾಕಂದ್ರೆ ಬಂದರು ಸ್ಟಾರ್ಟ್ ಆದಾಗಲೇ ಬೇರೆ ಬೇರೆ ದೇಶದಿಂದ ಬರೋದಲ್ಲ ಪೆಟ್ರೋಲ್ ನಮ್ಮಲ್ಲಿ. ಹೌದಾ, ಬಂದರು ಆಗೋಕ್ಕಿಂತ ಮುಂಚೆ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ಮಂಗಳೂರು ಬಂದರು ಸ್ಟಾರ್ಟ್ ಆಗಿದ್ದೆ 1974ದಾಗ. ಹೌದಾ, 74 ಮೇ 4ನೇ ತಾರೀಕು ಅಂತ ಏನಪ್ಪ ನೋಡ್ತೀವಿ. ಈ ರೀತಿ ಕಂಡು ಬರ್ತದೆ. ಇದು ಕ್ವಶನ್ ಯಾವಾಗ ಆಗಿತ್ತು ಅಂದ್ರೆ 2017ರ ಗ್ರೂಪ್ ಸಿ ಎಕ್ಸಾಮಲ್ಲಿ ಆಗಿತ್ತು ನೋಡ್ರಿ. ಹೌದಾ, ಗ್ರೂಪ್ ಸಿ ಒಳಗೆ ಕ್ವಶನ್ ಆಗಿತ್ತು ನೋಡ್ರಿ. ಹೌದಾ ನೋಡ್ರಿ, ಆದ್ರೆ ಪೆಟ್ರೋಲು ಉತ್ಪಾದನೆ ಮಾಡುವ ರಾಜ್ಯಗಳು ಯಾವುವು ಅಂತ ಕೇಳಿದ್ರೆ ಒಂದು ಮಹಾರಾಷ್ಟ್ರ, ಗುಜರಾತ್ ಮತ್ತು ಅಸ್ಸಾಂ. ಹೌದಾ, ಪ್ರಪಂಚದಲ್ಲಿ ಹೈಯೆಸ್ಟ್ ಪೆಟ್ರೋಲ್ ಉತ್ಪಾದನೆ ಎಲ್ಲ ಆಗ್ತದೆ? ಸೌದಿ ಅರೇಬಿಯಾ. ಹೌದಾ, ಸೌದಿ ಅರೇಬಿಯಾ ಬಿಟ್ರ ಇರಾಕ್, ಇರಾನ್. ಹೌದಾ, ಈ ರಾಷ್ಟ್ರಗಳೇನಿದಾವಲ್ಲ ಹೈಯೆಸ್ಟ್ ಪೆಟ್ರೋಲ್ ಉತ್ಪಾದನೆ ಮಾಡುವ ರಾಷ್ಟ್ರಗಳ್ರಿ. ಸೌದಿ ಅರೇಬಿಯಾ, ಇರಾಕ್, ಇರಾನ್. ಹೌದಾ, ಅಲ್ಲೆಲ್ಲ ಕಾರ್ ಸಮೇತ ಬಂಗಾರದ ಮಾಡ್ಕೊಂಡು ಕುಂತಾರ ಅವ್ರು. ನಂಬಲ್ಲಿ ನೀರ್ನು ಹೊತ್ತಲ್ಲ, ಅವ್ರು ಕೆದ್ರ ಸಾಕು ಪೆಟ್ರೋಲ್ ಹೊತ್ತದ. ಹೌದ್ರಿ, ಹಾಗಾಗಿ ಪೆಟ್ರೋಲ್ ಹತ್ತ ಕಾರಣಕ್ಕಾಗಿ ಸೌದಿ ಅರೇಬಿಯಾದ ರಾಜರು ಏನು ಹರಲ್ಲ, ರಾಜರು ನಾಗರಿಕರಲ್ಲಿ ಸಾಮಾನ್ಯ ವ್ಯಕ್ತಿ ಅದನ್ನಂದ್ರೂ BMW ಕಾರ್ನಾಗ ತಿರುಗಾಡ್ತಾನೆ. ಈಗ ದೊಡ್ಡ ದೊಡ್ಡ ರಾಜರು ಅಂದ್ರೆ ಈ ಕವರ್ ಎಲ್ಲ ಕಬ್ಬಿಣದಿರ್ತಲ್ಲ ಈ ಕಾರಿಂದು, ಅವ್ರು ಬಂಗಾರದೇ ಮಾಡ್ತಾರ್ರಿ ಕಾರ್ನು. ಅಂತ ಪರಿ ಶ್ರೀಮಂತರು. ಯಾಕ ಪೆಟ್ರೋಲೇ ಹತ್ತು ಬಿಡ್ತದ, ನಮ್ಮಲ್ಲಿ ನೀರ್ನು ಹತ್ತಲು ಹತ್ತವೇನ್ರಿ. ಹೌದು ನೋಡ್ರಿ, ಇಲ್ಲಿಂದ ನೀರು ಆ ಕಡೆಯಿಂದ ಪೆಟ್ರೋಲ್ ಈ ಕಡೆ. ನೆಕ್ಸ್ಟ್ ಬರ್ರಿ, ಯುರೇನಿಯಂ. ಹೌದಾ, ಯುರೇನಿಯಂ ಎಲ್ಲಿ ಸಿಗ್ತರಿ? ಭಾಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತರಿ ಭಾರತ. ಹೌದಾ, ಯುರೇನಿಯಮಿಂದ ಏನೇನೆಲ್ಲ ಮಾಡ್ಬೋದು ಅಂದ್ರೆ ಒಂದು ಅಣು ವಿದ್ಯುತ್ ಉತ್ಪಾದನೆ ಮಾಡ್ತಾರ್ರಿ, ಇನ್ನೊಂದು ಅಣುಬಾಂಬ ಏನಪ್ಪ ತಯಾರು ಮಾಡ್ಬೋದು. ಹೌದಾ, ಅಣುಬಾಂಬ ತಯಾರು ಮಾಡ್ಬೋದು ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಯುರೇನಿಯಂ ಎಲ್ಲಿ ಸಿಗ್ತದೆ ಅಂದ್ರೆ ಜಾರ್ಖಂಡ್ ರಾಜ್ಯದ ಜಡಗೂಡ್ರಿ. ಜಾರ್ಖಂಡ್ ರಾಜ್ಯದ ಜಡಗೂಡ್ ಅಂತಕ್ಕಂಥ ಪ್ಲೇಸ್ ಒಳಗೆ ಏನಪ್ಪ ಸಿಗ್ತದೆ. ಎಲ್ಲಿ? ಯುರೇನಿಯಂ. ಅಲ್ಲಿ ಬಿಟ್ಟರೆ ಕರ್ನಾಟಕದಾಗ ಸಿಗ್ತದೆ. ಕರ್ನಾಟಕದಾಗ ಇನ್ನ ಪತ್ತೆ ಮಾಡಿದ್ರೆ ಅದ ಯುರೇನಿಯಂ, ಆದ್ರೆ ಇನ್ನ ತೆಗಿಲಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಎಲ್ಲದ ರೀ? ಯಾದಗಿರಿ, ಇಲ್ಲೇ ಪಕ್ಕದ ಜಿಲ್ಲೆ. ಯಾದಗಿರಿಯ ಗೋಗಿ ಒಳಗೆ ಏನಪ್ಪ ಯುರೇನಿಯಂ ಅದ ನೋಡ್ರಿ. ಹೌದಾ, ಯಾದಗಿರಿಯ ಗೋಗಿಯಲ್ಲಿ ಯುರೇನಿಯಂ ಏನಪ್ಪ ಪತ್ತೆ ಆಗಿದ್ದು ಕಂಡು ಬರ್ತದೆ. ಅದರ ನಿಕ್ಷೇಪಗಳೆಲ್ಲವೂ ಗುರುತು ಮಾಡಿಟ್ಟಿದ್ದಾರೆ, ಇನ್ನ ತೆಗೆದಿಲ್ಲ. ಹೌದಾ, ಇವೆರಡೇ ಪ್ಲೇಸ್ ನೋಡ್ರಿ ಯುರೇನಿಯಂ ಏನಪ್ಪ ಸಿಗ್ತಕ್ಕಂಥದ್ದು. ಹೌದಾ, ಇತ್ತೀಚೆಗೆ ಕೇರಳದೊಳಗೆ ಏನಪ್ಪ ಸಿಗ್ಲತ್ತ ಅಂತ ಹೇಳ್ತಾರೆ, ಆದ್ರೆ ಇನ್ನ ಫೈನಲ್ ಆಗಿಲ್ಲ. ಹೌದಾ ನೋಡ್ರಿ, ಥೋರಿಯಂ. ಯಾವ ರಿಯಂ ರೀ? ಥೋರಿಯಂ. ಇದರಿಂದ ಕೂಡ ಅಣು ವಿದ್ಯುತ್ ಉತ್ಪಾದನೆ ಮಾಡೋದೇನಪ್ಪ ಕಂಡು ಬರ್ತದೆ. ಯಾವ್ದ್ರಿಂದ? ಈ ಥೋರಿಯಂನಿಂದ. ಹಾಗಾದ್ರೆ ಥೋರಿಯಂ ಸಿಗೋದು ಎಲ್ರಿ ಅಂದ್ರೆ ಕೇರಳ ರಾಜ್ಯದಾಗ ಸಿಗ್ತದೆ ನೋಡ್ರಿ. ಕೇರಳ ರಾಜ್ಯದ ಮಲಬಾರ್ ಪ್ರದೇಶದಲ್ಲಿ ಥೋರಿಯಂ ಸಿಗ್ತದೆ. ಥೋರಿಯಂ
ಈ ಥೋರಿಯಂನ ಅದಿರ್ ಯಾವುದು ಅಂತ ಕೇಳಿದ್ರೆ ಮಾನೋಜೈಟ್. ಮಾನೋಜೈಟ್ ಥೋರಿಯಂನ ಅದಿರು. ಯುರೇನಿಯಂನ ಅದಿರು ಯಾವುದಾಗಿದೆ ಅಂತ ಕೇಳಿದ್ರೆ ಪ್ಲಿನ್ಸ್ ಬೆಂಡ್. ಯುರೇನಿಯಂನ ಅದಿರು ಯಾವುದಾಗಿದೆ ಅಂದ್ರೆ ಪ್ಲಿನ್ಸ್ ಬೆಂಡ. ಥೋರಿಯಂನ ಅದಿರು ಯಾವುದಾಗಿದೆ ಅಂದ್ರೆ ಮಾನೋಜೈಟ್. ಯಾವ ಜೈಟ್ ರೀ? ಇದು ಕೇರಳದಾಗ ದೊರೀತದ. ಕೇರಳ ಬಿಟ್ಟು ಬೇರೆ ಕಡೆ ಇನ್ನೂ ಪತ್ತೆ ಆಗಿಲ್ಲ. ಹೌದಾ? ಅದು ಜಾರ್ಖಂಡ್ ಮತ್ತು ಗೋಗಿ ಅಂದ್ರೆ ಯಾದಗಿರಿ ಜಿಲ್ಲೆಯ ಗೋಗಿ ಒಳಗೇನಪ್ಪ ಸಿಗ್ತದ. ಹಾಗಾದ್ರೆ ಯುರೇನಿಯಂ ಮತ್ತು ಥೋರಿಯಂನಿಂದ ಭಾರತದಲ್ಲಿ ಏನ್ ನಡೀಲತ್ತಾವ ಅಂದ್ರೆ ಅಣು ವಿದ್ಯುತ್ ಕೇಂದ್ರ ನಡೀತಾವ್ರಿ. ಹಾಗಾದ್ರೆ ಭಾರತದ ಪ್ರಮುಖ ಅಣು ವಿದ್ಯುತ್ ಕೇಂದ್ರಗಳು ಯಾವ್ಯಾವ ಇದಾವ? ತಾರಾಪುರ್. ಯಾವ ಪೂರ್ ರೀ? 1969ರಲ್ಲಿ ನಿರ್ಮಾಣವಾದ ಭಾರತದ ಪ್ರಥಮ ಅಣು ವಿದ್ಯುತ್ ಕೇಂದ್ರ ಇದು. ಭಾರತದ ಪ್ರಥಮ ಅಣು ವಿದ್ಯುತ್ ಕೇಂದ್ರ. ಅಣು ವಿದ್ಯುತ್ ಕೇಂದ್ರ ಅಂತ ಏನಪ್ಪ ನೋಡ್ತೀವಿ. ಭಾರತದ ಪ್ರಥಮ ಅಣು ವಿದ್ಯುತ್ ಕೇಂದ್ರ ರೀ ತಾರಾಪುರ್. ಹೌದಾ? ನೆಕ್ಸ್ಟ್ ನರೋರಾ. ಉತ್ತರ ಪ್ರದೇಶ. ರಾವಟ್ ಭಟ್ ರಾಜಸ್ಥಾನ. ಕೈಗಾ ಕರ್ನಾಟಕ. ಎಂತ ನಾಟಕ ರೀ? ಕರ್ನಾಟಕ. ಶ್ರೀಶೈಲಂ ಆಂಧ್ರ ಪ್ರದೇಶ. ನೆಕ್ಸ್ಟ್ ಜೈತಾಪುರ್ ಮಹಾರಾಷ್ಟ್ರ. ಕಲ್ಪಕಂ ತಮಿಳುನಾಡು. ಯಾವ ನಾಡು? ತಮಿಳುನಾಡು. ಕೊಡಕುಳಂ ತಮಿಳುನಾಡು. ಕೊಡಕುಳಂ ತಮಿಳುನಾಡು. ನೆಕ್ಸ್ಟ್ ಕಕ್ರಪಾಲ್. ಉಕಾಯಿ ಹಾಕ್ರಿ. ಗುಜರಾತ್. ಇವೆಲ್ಲ ಏನಾಗಿದೆ ಅಂದ್ರೆ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಂತ ಪ್ರಮುಖ ಅಣು ವಿದ್ಯುತ್ ಕೇಂದ್ರ. ಹೌದಾ? ಪ್ರಮುಖ ಅಣು ವಿದ್ಯುತ್ ಕೇಂದ್ರ. ಒಮ್ಮೆ RSI ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಏನ್ ಕ್ವಶನ್ ಆಗಿತ್ತು ಅಂದ್ರೆ ಭಾರತದ ಪ್ರಥಮ ಅಣು ವಿದ್ಯುತ್ ಕೇಂದ್ರ ಯಾವುದು ಅಂತ ಕೇಳಿದ್ರೆ ತಾರಾಪುರ. ಹೌದ್ರಿ? ಭಾರತದ ಪ್ರಥಮ ಅಣು ರಿಯಾಕ್ಟರ್ ಯಾವುದು ಅಂತ ಕೇಳಿದ್ರಿ. ಹೌದಾ? ಪ್ರಥಮ ಅಣು ರಿಯಾಕ್ಟರ್ ಯಾವಾದ್ರಿ? ಅದು ಅಣು ರಿಯಾಕ್ಟರ್ ಅಂದ್ರೆ ಅಪ್ಸರ ಅಣು ರಿಯಾಕ್ಟರ್ ರೀ. ಅಪ್ಸರ ಅಣು ರಿಯಾಕ್ಟರ್ ಎಲ್ಲಿ ಕೂಡಿಸಿದಾರ ಅಂದ್ರೆ ತಾರಾಪುರ್ ಕೇಂದ್ರದಾಗ್ರಿ. ಹೌದಾ? ತಾರಾಪುರು ಕೇಂದ್ರದಲ್ಲಿ ಅಂತ ಏನಪ್ಪ ನೋಡ್ತೀವಿ. ಅಪ್ಸರ ಅಣು ರಿಯಾಕ್ಟರ್ ನೋಡ್ರಿ. ಯುರೇನಿಯಂ ಮತ್ತು ಥೋರಿಯಂನಿಂದ ಬಳಕೆ ಆಗ್ತಕ್ಕಂತಹ ಪ್ರಮುಖ ಅಣು ವಿದ್ಯುತ್ ಕೇಂದ್ರಗಳು. ಹೌದಾ? ಅಣು ವಿದ್ಯುತ್ ಕೇಂದ್ರಗಳು. ನೆಕ್ಸ್ಟ್ ನೋಡ್ರಿ LPG ಗ್ಯಾಸ್ ಅಂತ ಏನಪ್ಪ ನೋಡ್ತೀವಿ. ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್. ಹೌದಾ? ಇದು ಕೂಡ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂದ್ರೆ ಒಂದಿನ ಮುಗಿದು ಹೋಗ್ತಕ್ಕಂಥ ಶಕ್ತಿ ಸಂಪನ್ಮೂಲ ಇವು. ಹೌದಾ? ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್ ಏನ್ರಿ ಹಂಗಂದ್ರ ಈಗ ಉದಾಹರಣೆಗೆ ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್
ಇದು ಪೆಟ್ರೋಲ್ ಅದ ಅಂತ ಇಟ್ಕೋರಿ. ಹೌದಾ, ಪೆಟ್ರೋಲ್. ಈ ಪೆಟ್ರೋಲ್ ಏನು ಮಾಡ್ತಾರಂದ್ರೆ ದಹಿಸ್ತಾರೆ, ಸುಡ್ತಾರದು. ಅದು ಯಾವಾಗ ಅನಿಲ ರೂಪಕ್ಕೆ ತಿರುಗ್ತದಲ್ಲ, ಆ ಅನಿಲ ರೂಪಕ್ಕೆ ತಿರುಗಿರ್ತಕ್ಕಂಥ ಪೆಟ್ರೋಲ್ ಏನು ಮಾಡ್ತಾರಂದ್ರೆ ಈ ಗ್ಯಾಸ್ ಒಳಗೆ ಏನಪ್ಪ ತುಂಬಿಬಿಡ್ತಾರೆ. ಹೌದಾ, ಗ್ಯಾಸ್ ಸಿಲಿಂಡ್ರ್ ಒಳಗೆ ತುಂಬಿಬಿಡ್ತಾರೆ. ಹೌದಾ, ಪೆಟ್ರೋಲ್ನ ಅನಿಲ ರೂಪಕ್ಕೆ ಏನಪ್ಪ ಕನ್ವರ್ಟ್ ಮಾಡಿ ಅದ್ರೊಳಗೆ 2 ರಾಸಾಯನಿಕ ಅನಿಲಗಳನ್ನು ಸೇರ್ಪಡೆ ಆಗ್ತದೆ. ಇದನ್ನು ನಾವು ಗ್ಯಾಸ್ ಅಂತ ಕರಿತೀವಿ. ಯಾವ ರಾಸಾಯನಿಕ ವಸ್ತುಗಳು? ಪ್ರೋಫೇನ್ ಮತ್ತು ಬ್ಯೂಟೇನ್ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಪ್ರೋಫೇನ್ ಮತ್ತು ಬ್ಯೂಟೇನ್ ರೀ. ನೋಡ್ರಿ, ಯಾವಾಗಿದು ಅನಿಲ ರೂಪಕ್ಕೆ ತಿರುಗ್ತದೋ ಆಗ ಸಿಲಿಂಡ್ರ್ ಒಳಗೆ ಪ್ಯಾಕ್ ಮಾಡಿಬಿಡ್ತಾರೆ. ಹೌದಾ, ನೋಡ್ರಿ, ಪೆಟ್ರೋಲೇ ಅನಿಲ ರೂಪಕ್ಕೆ ಕನ್ವರ್ಟ್ ಮಾಡಿ ಪ್ರೋಫೇನ್ ಮತ್ತು ಬ್ಯೂಟೇನನ್ನು ಒಳಪಡಿಸಿ ಪೆಟ್ರೋಲ್ ಸಿಲಿಂಡ್ರ್ಗಳೇನಪ್ಪ ಇದು ಗ್ಯಾಸ್ ಸಿಲಿಂಡ್ರ್ಗಳು ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡಲ್ರಿ. ಹೌದಾ, ಹಾಗಾದ್ರೆ ಇದು ಏನಾಗಿತ್ತು ಅಂದ್ರೆ ಇನ್ನು ನಿಮಗೆ ಕೆಮಿಸ್ಟ್ರಿ ಕ್ಲಾಸಲ್ಲಿ ಇದು ಹೆಂಗೆಲ್ಲ ದಹನಗೊಳಿಸ್ತಾರಂತ ಹೇಳ್ತಾರೆ. ಹೌದಾ, ನೋಡ್ರಿ, ಈ ಪ್ರೋಫೇನ್ ಮತ್ತು ಬ್ಯೂಟೇನ್ 2 ಇರ್ತಿದ್ರಿ ಯಾವುದ್ರೊಳಗೆ, ಈ ಗ್ಯಾಸ್ ಒಳಗೆ. ಆದ್ರೆ ಇವು ವಾಸನೆ ರಹಿತ ಅನಿಲ. ಈ ಲೈಟ್ರ್ಗಳಲ್ಲಿ ಏನು ಬಳಸ್ತಾರಂತ ಕೇಳ್ತಾರೆ, ಪ್ರೋಫೇನ್ ಮತ್ತು ಬ್ಯೂಟೇನ್ ಏನಪ್ಪ ಬಳಸೋದು. ಈಗ ಗ್ಯಾಸ್ ಲೈಟ್ರ್ ಇರ್ತಾವಲ್ಲ ಅದರಲ್ಲೂ ಕೂಡ ಬಳಕೆ ಆಗೋದು ಇದನ್ನೇ. ಹೌದಾ, ಮೊದಲೆಲ್ಲ ಸಿಗರೇಟ್ ಹಚ್ಚಲಕ್ಕೆ ಹಿಂಗೆ ಹೊಡಿತಿರೋಡ್ರಿ ಬೆಂಕಿ. ಹೌದಾ, ಅದರಲ್ಲಿರ್ತಕ್ಕಂಥ ದ್ರವ ಪ್ರೋಫೇನ್ ಮತ್ತು ಬ್ಯೂಟೇನಿಂದ ಮಿಶ್ರಣ ಆಗಿರ್ತಕ್ಕಂಥ ಗ್ಯಾಸೇ ಇರ್ತಿತ್ತು. ಇದು ಏನಾಗ್ತಿತ್ತು ಅಂದ್ರೆ ಅನಿಲ ರಹಿತ, ಇದು ವಾಸನೆ ರಹಿತ ಅನಿಲ ರೀ. ಹಾಗಾಗಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಏನಪ್ಪ ಆಗ್ತಿತ್ತು. ಇವಾಗ ನಿನ್ನೆ ಆಗ್ಯದ ನೋಡ್ರಿ ಕಲಬುರ್ಗಿ ಒಳಗೆ. ಹಾಂ, ಸಪ್ತಗಿರಿ ಹೋಟೆಲ್ ಒಳಗೆ ಏನು ಇದಾರೇನು ಸತ್ತಾರ್ರಿ? ಹರಾರಿ. ಹೌದಾ, 8 ಜನ ಸೀರಿಯಸ್ ಇದ್ದರಂತ. ಹೌದಾ, 3 ಸಿಲಿಂಡ್ರ್ ಏನಪ್ಪ ಬ್ಲಾಸ್ಟ್ ಆಗ್ಬಿಟ್ಟು. ಹೌದು, ನೋಡ್ರಿ, ಈ ರೀತಿ ಏನಪ್ಪ ಆಗ್ತಾವ. ಆದ್ರೆ ಅದಕ್ಕೋಸ್ಕರ ಬ್ಲಾಸ್ಟ್ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇದ್ರದಾಗ ಇನ್ನೊಂದು ಅನಿಲ ಮಿಕ್ಸ್ ಮಾಡ್ರಿ, ವಾಸನೆ ಬರ್ತಕ್ಕಂಥ ಅನಿಲ. ಅದು ಯಾವುದು ಅಂತ ಕೇಳಿದ್ರೆ ಈಥೈನ್ ಮರ್ಕ್ಯಾಪ್ಟನ್. ನೋಡ್ರಿ, ಈಥೈನ್ ಮರ್ಕ್ಯಾಪ್ಟನ್ನ ಇದು ಏನಂತ ಕರಿತೀವಿ ಅಂದ್ರೆ LPG ಗ್ಯಾಸ್ನ ಪೊಲೀಸ್ ಅಂತ ಏನಪ್ಪ ಕರಿತೀವಿ ಇದನ್ನು. ಈಥೈನ್ ಮರ್ಕ್ಯಾಪ್ಟನ್ಗೆ LPG ಗ್ಯಾಸ್ನ ಪೊಲೀಸ್ ಅಂತ ಏನಪ್ಪ ಕರಿತೀವಿ. ಯಾಕಂದ್ರೆ LPG ಬ್ಲಾಸ್ಟ್ ಆಗ ಸಿಚುವೇಶನ್ ಇತ್ತು ಅಂದ್ರೆ ವಾಸನೆ ಹೊಡಿತದೆ, ಎಲ್ಲೋ ಲೀಕೇಜ್ ಆಗ್ಲತ್ತ. ಈಗ ವಾಸನೆ ಬರ್ತಲ್ಲ, ಪೈಪ್ ಏನಾರ ಹೊಡಿತಂದ್ರೆ ಅದು ವಾಸನೆ ಬರ್ತಕ್ಕಂಥ ಅನಿಲನೇ ಯಾವುದು ಅಂತ ಕೇಳಿದ್ರೆ ಈಥೈನ್ ಮರ್ಕ್ಯಾಪ್ಟನ್. ಯಾವ ಕ್ಯಾಪ್ಟನ್ ರೀ? ಈ ಒಂದು ಅನಿಲದಿಂದ ಎಷ್ಟೆಷ್ಟು ದೊಡ್ಡ ಬ್ಲಾಸ್ಟ್ ಆಗ್ತಕ್ಕಂತಹ ಹಾನಿಗಳನ್ನು ತಪ್ಪಿಸಿದಾರ್ರಿ. ಹೌದಾ, ಮೊದಲು ಇದು ಅನಿಲ ಇರಲಿಲ್ಲ, ಇವೆರಡೇ ಇರ್ತಿದ್ವು. ಇವು ವಾಸನೆ ರಹಿತ ಅನಿಲ. ಹೌದಾ, ವಾಸನೆ ರಹಿತ ಅನಿಲ. ಎಲ್ಲರೂ ಲೀಕೇಜ್ ಆಗ್ಲತ್ತಿತ್ತು, ಹೋಗಿ ಕಡ್ಡಿ ಕೊರೆದ ತಕ್ಷಣ ಬ್ಲಾಸ್ಟ್, ಇದ್ದವರೆಲ್ಲ ಸತ್ತು ಹೋಗ್ತಾರೆ. ಹೌದಾ, ಇನ್ನು ಅವ್ರು ಉಳ್ದಾರಂದ್ರೆ ಭಾಳ ದೇವ್ರು ಒಳ್ಳೇದನ್ನ. ಹೌದಾ, ಸತ್ತು ಹೋಗ್ತಾರ್ರಿ. ಬ್ಲಾಸ್ಟ್ ಅಂದ್ರೆ ಇದು ಈ ಸಿಲಿಂಡರ್ ಬ್ಲಾಸ್ಟ್ ಆಯ್ತಂದ್ರೆ ಖಲಾಸೆ ಇರ್ತಾರ. ಅಷ್ಟು ಭಯಾನಕವಾಗಿರ್ತಕ್ಕಂಥದ್ದು. ದೊಡ್ಡ ಬಾಂಬ್ ಹಾಕ್ರೂ ಅಷ್ಟು ಭಯಾನಕ ಬಾಂಬ ಬೀಳೋದಿಲ್ಲ, ಅದಕ್ಕಿಂತ ಡೇಂಜರ್ ಇದು. ಹೌದಾ, ನೋಡ್ರಿ, ಹಾಗಾದ್ರೆ ಈಗ ಇದನ್ನೂ ಒಂದಿನ ಏನಪ್ಪ LPG ಗ್ಯಾಸ್ನು ಕೂಡ ಭಾಳ ದಿನ ಇರೋದಿಲ್ರಿ, ಇದನ್ನೂ ಮುಗಿದು ಹೋಗ್ತದೆ ಒಂದಿನ. ಇಷ್ಟು ದಿನ ನಾವು ಸಣ್ಣವರಿದ್ದಾಗ ಏನಪ್ಪ ಸೀಮೆ ಎಣ್ಣೆ ಇರ್ತಿತ್ತು, ಗಾಸ್ಲೆಟ್. ಮೊದಲು ಸ್ಟೂ ಇದ್ದು. ಹೌದಾ, ಗಾಸ್ಲೈಟ್ ಇತ್ತು, ಸ್ಟೂ ಇತ್ತು. ಸ್ಟೂದಾಗ ಎಣ್ಣೆ ಹಾಕಿ ಹೊಡೋದು ಏನಪ್ಪಾರ ಸುಸ್ತಾದಾಗ ಸ್ಟೂ ಹತ್ತಿತ್ರಿ, ಅದು ಹತ್ತಿತ್ತ. ಈಗ ಸೀಮೆ ಎಣ್ಣೆ ಎಲ್ಲರ ಅದೇನ್ರಿ? ಯಾಕಂದ್ರೆ ಮುಗಿದು ಹೋಗ್ಯದ. ಅದನ್ನು ಕೂಡ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದಲ್ಲೇ ಒಂದು. ಈ LPG ಗ್ಯಾಸ್ನು ಮುಗಿತದ. ಹೌದಾ, ಈಗ ನೋಡ್ರಿ 2016ರಲ್ಲಿ ಉಜ್ವಲ ಯೋಜನೆ ತಗೊಂಬಂದ್ರಿ. ಹೌದಾ, ಉಜ್ವಲ ಯೋಜನೆ. ಈ ಉಜ್ವಲ ಯೋಜನೆ ಉದ್ದೇಶ ಏನಾಗಿತ್ತು ಅಂದ್ರೆ, ಹೌದಾ, ಎಲ್ಲಾ ಮನೆಗೇನಪ್ಪ LPG ಗ್ಯಾಸ್ಗಳು ವಿತರಣೆ ಮಾಡೋದು ಇದರ ಉದ್ದೇಶ ಆಗಿತ್ತು. ಹೌದಾ, ಪ್ರತಿ ಮನೆಗೂ, ಭಾರತದಲ್ಲಿರುವ ಎಲ್ಲಾ ಮನೆಗೂ ಕೂಡ LPG ಗ್ಯಾಸ್ ಏನಪ್ಪ ವಿತರಣೆ ಮಾಡುವ ಕೇಂದ್ರ ಸರ್ಕಾರದ ಯೋಜನೆ. ಹೌದಾ, ಯಾಕ್ರಿ ಹಂಗ್ಯಾಕಾಲತ್ತದ ಅಂತಂದ್ರೆ ಈಗ ಹೊಗೆ ಬಡ್ದೇನಪ್ಪ ಕೆಲವ್ರಿಗೆ ರೋಗ ಹೊಂಟವ. ಹೌದಾ, ಕಫ ಭಾಳ ತುಂಬಲತ್ತದ. ಆ ಕಾರಣಕ್ಕೆ ಗ್ಯಾಸ್ ಯೂಸ್ ಮಾಡಲಿ ಅಂತೇಳಿ LPG ಗ್ಯಾಸ್ ಏನಪ್ಪ ತೊಗೊಂಡ್ರು. ಇದನ್ನೂ ಏನಪ್ಪ ಮುಗಿದು ಹೋಗ್ತದೆ ಒಂದಿನ. ಮುಗಿದು ಹೋದಾಗ ಮತ್ತೆ ವಾಪಸ್ ಹೊಲಿಗೆ ಏನಪ್ಪ ಬರ್ಬೇಕಾಗಲ್ರಿ? ಹೌದಾ, ಎಲ್ಲವೂ ಕೂಡ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂದ್ರೆ ಪೆಟ್ರೋಲ್ ಒಂದಿನ ಮುಗೀತದ್ರಿ. ಪೆಟ್ರೋಲ್ ಮುಗೀತದ ಅನ್ನುವ ಕಾರಣಕ್ಕಾಗಿ
ಹಸಿರು ಇಂಧನವನ್ನು ಸಂಶೋಧನೆ ಮಾಡುತ್ತಾರೆ ವಿಜ್ಞಾನಿಗಳು. ಹೌದಾ, ಡೀಸೆಲ್ ಒಂದಿನ ಮುಗಿದು ಹೋಗ್ತದೆ, LPG ಗ್ಯಾಸ್ ಒಂದಿನ ಮುಗಿದು ಹೋಗ್ತದೆ. ಈಗ ಭಾರತದಲ್ಲಿ ನಮ್ಮಲ್ಲಂತೂ ಯುರೇನಿಯಂ ಪ್ರಮಾಣ ಭಾಳ ಕಡಿಮೆ. ನಾವು ಕೆನಡಾ ರಾಷ್ಟ್ರದಿಂದ ಆಮದು ಮಾಡ್ಕೋತೀವ್ರಿ. ಹೌದಾ, ಕೆನಡಾ ರಾಷ್ಟ್ರದಿಂದ ನಾವು ಕೂಡ್ರಪ್ಪ ನಮಗೆ ಸ್ವಲ್ಪ ಯುರೇನಿಯಂ ಕೂಡ್ರಿ ಅಂತೇಳಿ ಇದು ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಭಾರತದಲ್ಲಿ ಇದು ಯುರೇನಿಯಂ ಮತ್ತು ಥೋರಿಯಂ ಭಾಳ ಕಮ್ಮಿ ಪ್ರಮಾಣದಾಗ ಸಿಗ್ತದೆ. ಇವೆಲ್ಲವೂ ಕೂಡ ಮುಗಿದು ಹೋಗುವ ಶಕ್ತಿ ಸಂಪನ್ಮೂಲಕ್ಕೆ ನಾವು ಇದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಹೇಳೋದು. ಹೌದಾ, ಎಂದೂ ಮುಗಿಯಲಾರದ ಶಕ್ತಿ ಸಂಪನ್ಮೂಲ ಯಾವಾದ್ರಿ ಅಂತ ಕೇಳಿದ್ರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಜಲ ವಿದ್ಯುತ್. ಹೌದಾ, ಪವನ ವಿದ್ಯುತ್. ಇಲ್ಲಿ ನೋಡ್ರಿ, ಬರ್ರಿ ಮುಂದಕ್ಕೆ ಬರ್ರಿ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಒಂದೊಂದೇನು ಪರ್ ನೋಡೋಣ. ಜಲ ವಿದ್ಯುತ್ ಇವು ಎಂದೂ ಮುಗಿಯೋದಿಲ್ರಿ. ಮುಗೀತದೇನ್ರಿ? ಹೌದಾ, ಜಲ ವಿದ್ಯುತ್ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡುವಂಥ ಕ್ರಿಯೆಗೆ ನಾವು ಜಲ ವಿದ್ಯುತ್ ಅಂತ ಕರಿತೀವಿ. ಹ್ಯಾಂಗ್ರಿ ಇದು ವಿದ್ಯುತ್ ಪರ್ ತಯಾರು ಮಾಡೋದು? ಈಗಿಲ್ಲ, ಇಲ್ಲೆಲ್ಲ ನೀರು ಅದಾವ ಅಂತ ಇಟ್ಕೋರಿ. ಹೌದಾ, ನೀರು ಅದಾವ. ಹೌದಾ, ಇಲ್ಲಿ ಎದುರು ಒಂದು ಡ್ಯಾಮ್ ರೀ. ಈಗ ಎದುರಿಗೊಂದು ಡ್ಯಾಮ್ ಕಟ್ಟಿದ್ದಾರೆ. ಇಲ್ಲಿ ಗೇಟ್ ಓಪನ್ ಆಗ್ತದೆ. ಇಲ್ಲೊಂದು ಎನರ್ಜಿ ಚಕ್ರ ಪರ್ ಕೂಡಿಸಿರ್ತಾರೆ. ಯಾವಾಗಿದು ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಆಗ್ಬೇಕಾಯ್ತಂದ್ರೆ ಈ ಗೇಟ್ ಓಪನ್ ಮಾಡಿದ ತಕ್ಷಣ ಈ ನೀರು ಫ್ರೆಜರಿಂದ ಈ ಚಕ್ರದ ಮೇಲೆ ಬೀಳ್ತಾವ್ರಿ. ಹೌದಾ, ನೀರು ಫ್ರೆಜರಿಂದ ಚಕ್ರದ ಮೇಲೆ ಬೀಳ್ತಾವ. ಚಕ್ರ ತಿರುಗಿ ಏನಾಗ್ತದ ಅಂದ್ರೆ ಇಲ್ಲಿ DC ಕರೆಂಟ್ ರೀ. ಯಾವ ಕರೆಂಟ? ಫಸ್ಟ್ ಉತ್ಪಾದನೆ ಆಗೋದು DC ಕರೆಂಟ್, ಅಂದ್ರೆ ಡೈರೆಕ್ಟ್ ಕರೆಂಟ್ ಅಂತ ಪರ್ ಹೊಡ್ತೀವಿ. ಈ DC ಕರೆಂಟ್ ಪರ್ ಬರ್ತದೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡಿಸಿರ್ತಾರೆ. ಹೌದಾ, ಟ್ರಾನ್ಸ್ಫಾರ್ಮರ್ ಕೆಲಸ ಏನು ಅಂತ ಕೇಳಿದ್ರ? ಹೌದಾ, ಟ್ರಾನ್ಸ್ಫಾರ್ಮರ್ ಕೆಲಸ ಏನು ಅಂತ ಕೇಳಿದ್ರೆ ಈ DC ಕರೆಂಟ್ ಏನು ಬರ್ತದಲ್ಲ ಅದಕ್ಕೆ AC ಆಗಿ ಕನ್ವರ್ಟ್ ಮಾಡ್ತದೆ. AC ಅಂದ್ರೆ ಏನ್ರಿ? ಆಲ್ಟರ್ನೇಟಿವ್ ಕರೆಂಟ್ ಅಂತ ಪರ್ ಹೊಡ್ತೀವಿ. ಈ AC ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಎಲ್ಲಿಗೆ ಕಳಿಸ್ತಾರಂದ್ರೆ ಖಾಂಬಕ್ಕೆ ಪರ್ ಬರ್ತಾವ್ರಿ. ಹಳ್ಳಿ, ಸಿಟಿ. ಹೌದಾ, ಇಲ್ಲಿಂದ ಮಾತ್ರ ಖಾಂಬಕ್ಕೆ ಪರ್ ಹೋಲತ್ತು. ಹೌದಾ, ಹಳ್ಳಿ, ಸಿಟಿ. ಹೌದಾ, ಇದೇ ರೀತಿ ಪರ್ ಖಾಂಬಕ್ಕ ಹೋಗಿ ಮುಂದೆ ಪರ್ ಮನೆ ಕಡೆ ಎಲ್ಲ ಜಾಯಿಂಟ್ ಆಗ್ತಾ ಹೋಗ್ತಾವ. ಹೌದಾ, ಇಲ್ಲಿ ಫಸ್ಟ್ ಉತ್ಪಾದನೆ ಆಗೋದು ಯಾವುದು ಅಂದ್ರೆ DC ಕರೆಂಟೇ. ಹೌದಾ, ಏನು ಫ್ರೆಜರಿಂದ ಬೀಳ್ತದಲ್ಲ ಅಲ್ಲಿ ಉತ್ಪಾದನೆ ಆಗೋದು DC. ಇದು ಎಲ್ಲಿಗೆ ಬಂತು? ಟ್ರಾನ್ಸ್ಫಾರ್ಮರ್ಗೆ ಬಂತು. ಟ್ರಾನ್ಸ್ಫಾರ್ಮರ್ ಇದ್ದಿದ್ದು ಏನು ಮಾಡ್ತು? AC ಆಗಿ ಕನ್ವರ್ಟ್ ಮಾಡಿ ಎಲ್ಲ ಕಡೆ ಪರ್ ಬಿಡ್ತು. ಈಗ ನೀವು ಮನ್ಯಾಗ ಬಳಸ್ತಕ್ಕಂಥ ಕರೆಂಟ್ ಏನು AC-ನಾ DC-ನಾ ಅಂತಲೂ ಎಕ್ಸಾಮಲ್ಲಿ ಕ್ವಶನ್ ಆಗ್ಯಾವ್ರಿ. AC ಯಾವ್ದು ಬಳಸ್ತಾರೆ? AC-ನೇ ಬಳಕೆ ಆಗೋದು. ಮನೇಲಿ ಬಳಕೆ ಆಗ್ತಕ್ಕಂಥ ಕರೆಂಟ್ ಯಾವುದು ಅಂದ್ರೆ ಆಲ್ಟರ್ನೇಟಿವ್ ಕರೆಂಟ್. ಹೌದಾ, ಈ ರೀತಿ ವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ ನಾವು ಜಲ ವಿದ್ಯುತ್ ಅಂತ ಕರಿತೀವಿ. ಇದು ನೀರು ಆದಾಗಲೇ ಜಲ ವಿದ್ಯುತ್ ಪರ್ ಕಮ್ಮಿ ಆಗೋದ್ರಿ. ಅಲ್ಲಿ ತನಕ ಆಗೋದಿಲ್ಲ. ಹೌದಾ, ನೀರಂತೂ ಖಾಲಿ ಆಗೋದಿಲ್ಲ. ಆತದೇನ್ರಿ? ಅಷ್ಟು ಈಸಿಯಾಗಿ ನೀರು ಖಾಲಿ ಆಗೋದಿಲ್ಲ. ಎಲ್ಲ ಮುಗೀತದ, ಪೆಟ್ರೋಲ್ ಮುಗೀತದ, ಕಲ್ಲಿದ್ದಲು ಮುಗೀತದ, ಎಲ್ಲ ಮುಗೀತದ. ಅವ್ರು ನೀರು ಖಾಲಿ ಆಗ್ತದ? ನೀರು ಇಲ್ಲಿ ಖಾಲಿ ಇದ್ರೂ ಇನ್ನ ಸಮುದ್ರ ಅದ, ಸಾಗರ ಅದಾವ ಇಲ್ಲ? ಹೌದಾ, ನೋಡ್ರಿ. ಹಾಗಾದ್ರೆ ಇಂಥ ವಿದ್ಯುತ್ ಕೇಂದ್ರಗಳು ಯಾವ್ಯಾವ ಇದಾವ? ಫಸ್ಟ್ ಭಾರತದಲ್ಲಿ ನಿರ್ಮಾಣ ಆಗಿದ್ದೆ ಶಿವನ ಸಮುದ್ರ. ಯಾವ ಸಮುದ್ರ ರೀ? ಶಿವನ ಸಮುದ್ರ ಅಂತ ಪರ್ ಹೊಡ್ತೀವಿ. ಯಾವುದು? ಕಾವೇರಿ ನದಿಗೆ ವಿದ್ಯುತ್ ಕೇಂದ್ರ ನಿರ್ಮಾಣ ಮಾಡಿಬಿಟ್ರಿ. ಹೌದಾ, ಕಾವೇರಿ ನದಿಗೆ ವಿದ್ಯುತ್ ಕೇಂದ್ರ ನಿರ್ಮಾಣ ಮಾಡಿಬಿಟ್ರು. ಯಾವುದು ಅಂದ್ರೆ ಶಿವನ ಸಮುದ್ರ ಅಂತ ಪರ್ ಹೊಡ್ತೀವಿ. ಈ ಶಿವನ ಸಮುದ್ರ ಏನದಲ್ಲ, ಹೌದಾ ನೋಡ್ರಿ, ಶಿವನ ಸಮುದ್ರ ಎಷ್ಟರಾಗ ಆರಂಭವಾಯ್ತ್ರಿ? ಇದು 1902 ಹೌದಾ, SSV ಜಲ ವಿದ್ಯುತ್ ಕೇಂದ್ರ. 1903 ಏನು ಮಾಡಿದ್ರು? KGF ಚಿನ್ನದ ಗಣಿಗೆ ವಿದ್ಯುತ್ ಪೂರೈಕೆ. 1905 ಬೆಂಗಳೂರು ನಗರ. ಯಾವ ನಗರ? ಹೌದಾ, ಬೆಂಗಳೂರು
ನಗರಕ್ಕೆ ವಿದ್ಯುತ್ ಏನಪ್ಪ ಪೂರೈಸ್ಲೈತ್ರಿ. ಹೌದಾ, ಬೆಂಗಳೂರು ನಗರಕ್ಕೆ ವಿದ್ಯುತ್. ಹಾಗಾದ್ರೆ ಇನ್ನ ಯಾವ್ಯಾವ ಇದಾವ್ರಿ ಕರ್ನಾಟಕದು? ಭಾರತದಲ್ಲಿ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇರೋ ರಾಜ್ಯನೇ ಕರ್ನಾಟಕ. ಹೌದಾ, ನೋಡ್ರಿ, ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕ ನೋಡ್ರಿ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯಾವ ನದಿ ಕಟ್ಟಿದಾರ್ರಿ? ಶರಾವತಿ. ಯಾವ ಜಿಲ್ಲೆ ರೀ? ಶಿವಮೊಗ್ಗ. ಶಿವಮೊಗ್ಗ. ಹೌದಾ, ಇದು ಈಗ ಭಾರತದಲ್ಲೇ ಅತಿ ಹೆಚ್ಚು, ಹೌದಾ, ಭಾರತದಲ್ಲೇ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವ ಕೇಂದ್ರವಾಗಿದೆ. ಉತ್ಪಾದನೆ ಮಾಡುವ ಕೇಂದ್ರ ಯಾವಾಗ ಆಗ್ಯದ ಅಂದ್ರೆ ಈ ಮಹಾತ್ಮ ಗಾಂಧಿ ಜಲವಿದ್ಯುತ್ ಅಂತ ಏನಪ್ಪ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಸೂಪಾ ಜಲವಿದ್ಯುತ್, ಕದ್ರ ಜಲವಿದ್ಯುತ್, ನಾಗಝರಿ ಜಲವಿದ್ಯುತ್. ಯಾವ ಝರಿ ರೀ? ಕುಡಸಳ್ಳಿ. ಹೌದಾ, ಕುಡಸಳ್ಳಿ ಜಲವಿದ್ಯುತ್. ಈ 4 ಜಲವಿದ್ಯುತ್ ಕೇಂದ್ರ ಯಾವ ನದಿ ಕಟ್ಟಿದಾರೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಗೆ ಏನಪ್ಪ ಕಟ್ಟಿದ್ದಾರೆ. ಸೂಪಾ, ಕದ್ರ, ನಾಗಝರಿ, ಕೊಡಸಳ್ಳಿ. ನೆಕ್ಸ್ಟ್ ಭದ್ರಾ ಜಲವಿದ್ಯುತ್. ಭದ್ರಾ ಜಲವಿದ್ಯುತ್ ಯಾವ ನದಿಗೆ ರೀ? ಭದ್ರಾ ನದಿಗೆ ಕಟ್ಟಿದಾರ. ಎಲ್ರಿ? ಚಿಕ್ಕಮಂಗ್ಳೂರು. ಹೌದಾ, ಚಿಕ್ಕಮಂಗ್ಳೂರು. ಹೌದಾ, ಕಾರಂಜ ಜಲವಿದ್ಯುತ್. ಕಾರಂಜ ಜಲವಿದ್ಯುತ್ ಯಾವ ನದಿ ಕಟ್ಟಿದಾರ್ರಿ ಅಂತ ನೋಡ್ತಾ ಹೋದ್ರೆ ಕಾರಂಜ ನದಿಗೆ ಕಟ್ಟಿದಾರ. ಇದು ಉತ್ತರ ಕರ್ನಾಟಕದ ಏಕೈಕ, ಹೌದಾ, ಉತ್ತರ ಕರ್ನಾಟಕದ ಏಕೈಕ ಜಲವಿದ್ಯುತ್ ಕೇಂದ್ರ ರೀ. ಆದರೆ ಇದರಿಂದ ಉತ್ಪಾದನೆ ಆಗ್ತಾ ಇಲ್ಲ. ಮಾಡ್ಬೇಕಂತ ಪ್ಲಾನ್ ಎಲ್ಲ ಮಾಡಿದ್ರು, ಅದ್ರ ಉತ್ಪಾದನೆ ಆಗಿಲ್ರಿ ಇದರಿಂದ. ಯಾಕ್ರಿ, ಏನಾಯ್ತು ಅಂತಂದ್ರ ಆ ಕಾರಂಜ ಡ್ಯಾಮ್ ನೋಡ್ರೇನ್ರಿ? ಕಾರಂಜ ಡ್ಯಾಮಿನ ಕೆಲಸನೇ ಪೂರಾ ಉಲ್ಟಾ ಮಾಡಿಬಿಟ್ಟಾರ ಇಲ್ಲಿ. ಹೌದಾ, ಕಮ್ಮಿ ರೊಕ್ಕದಾಗ ಇಂಜಿನಿಯರ್ಗಳು ಸಿಗಲಿ ಅಂತಂದ್ರೆ ಹಿಂಗೆ ಆಗೋದು. ಹೌದಾ, ಏನಾಯ್ತು ಅಂತಂದ್ರ ಕಾರಂಜ ಡ್ಯಾಮ್ ಕಟ್ರಿ. ಹೆಂಗೆ ಕಟ್ರು ಅಂದ್ರೆ ಇಲ್ಲಿ ಈಗ ಕೆನಾಲ್ ಕಟ್ಟಬೇಕು, ನೀರಾವರಿ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಯೋಜನೆ ಇತ್ತದು. ಹೌದಾ, ನೀರ ಈ ಕಡ್ರಿ ಕೆನಾಲ್ ಈ ಕಡೆ ಹಾಕೋರು, ಇದಕ್ಕೆ ನೀರು ಹರಿಸಿದ್ರು, ಇಲ್ಲಿ ಮುಂದಕ್ಕೆ ನೀರೇ ಹೋಗಲಿಲ್ಲ. ಹೌದಾ, ಹಾಗಾಗಿ ನೀರಾವರಿ ವ್ಯವಸ್ಥೆ ವೇಸ್ಟ್ ಆಯ್ತು. ನೀರಾವರಿ ವ್ಯವಸ್ಥೆ ವೇಸ್ಟ್ ಆಗ್ಯದಲ್ಲ, ಈಗ ಹೆಂಗಾರ ಮಾಡಿ ಮತ್ತೊಂದು ಏನಾರ ಮಾಡಲೇಬೇಕು ಅಂತೇಳಿ ಏನು ಮಾಡಿದ್ರು ಅಂದ್ರೆ ನೋಡ್ರಿ, ಏನು ಮಾಡಿದ್ರು ಈ ಡ್ಯಾಮ್ನಿಂದ ಅಂತ ನೋಡ್ರ ಜಲವಿದ್ಯುತ್ ಆದರೂ ನಿರ್ಮಾಣ ಮಾಡಲೇಬೇಕು. ಹೌದಾ, ಯಾವ ವಿದ್ಯುತ್ ರೀ? ಜಲವಿದ್ಯುತ್ ಆದರೂ ನಿರ್ಮಾಣ ಮಾಡೋಣ ಅಂತೇಳಿ ನೋಡ್ರಿ ಜಲವಿದ್ಯುತ್ತಿಗೆ ತಂದು ಕೂಡಿಸ್ಬಿಟ್ರಿ. ಹೌದಾ, ತಂದು ಕೂಡಿಸ್ಬಿಟ್ರು. ತಂದು ಕೂಡಿಸ್ದಾಗ ನೀರು ಹಾಯಿಸ್ಲಕ್ ಹೋಗ್ತಾರ್ರಿ ಚಕ್ರ ಮೇಲೆ. ಹೌದಾ, ನೀರು ಹಾಯಿಸ್ಲಕ್ ಹೋದ್ರು, ಚಕ್ರ ಮ್ಯಾಕಾಯ್ತು, ನೀರು ತೆಳಗ ಬೀಳತ್ರಿ ಇಲ್ಲಿ. ದುರಾದೃಷ್ಟ ಇದ್ರೆ ಹಿಂಗೆ ಆಗೋದು. ಹೌದಾ, ನೀರು ತೆಳಗ ಬೀಳತ್ತು, ಚಕ್ರ ಮ್ಯಾಕಾಯ್ತು. ಕೆನಲ್ ಕಟ್ಟಿದೆವು, ಕೆನಲ್ದಾಗ ನೀರು ಹೋಗೋದು. ಈ ವಿದ್ಯುತ್ ತರ ಉತ್ಪಾದನೆ ಮಾಡೋದಂದ್ರೆ ಚಕ್ರ ಮ್ಯಾಗಾಯ್ತು, ನೀರು ತೆಳಗ ಬೀಳತ್ತು. ಈಗೇನು ಮಾಡಬೇಕು? ಪ್ರಯತ್ನದಲ್ಲಿ ಫಲವಿದೆ. ಇದೆ ರೀ, ಪ್ರಯತ್ನದಲ್ಲಿ ಫಲವಿದೆ. ಬಿಡೋದೇ ಬೇಡ, ಇದಕ್ಕೆ ಜಲವಿದ್ಯುತ್ ಉತ್ಪಾದನೆ ಮಾಡಲೇಬೇಕು ಅಂತೇಳಿ ಇಲ್ಲಿ ಏನು ಮಾಡಿದ್ರು? ತಡೆಗೋಡೆ ಕಟ್ಟಿಬಿಟ್ರಿ. ಹೌದಾ, ಯಾವುದಕ್ಕೆ? ನೀರು ಇದು ಮಾಡೋದಕ್ಕೆ, ಮ್ಯಾಗಿಂದ ಬೀಳ್ಬೇಕಲ್ಲ ನೀರೀಗ. ತಡೆಗೋಡೆ ಕಟ್ಟಿ ನೀರು ಓಪನ್ ಮಾಡಿದಾಗ ನೀರು ಎಲ್ಲಿಂದ ಬೀಳತ್ತು ಅಂದ್ರೆ ಮ್ಯಾಲಿಂದ ಬೀಳತ್ತು. ಎಸ್, ಸಕ್ಸಸ್ಫುಲ್ ಆಯ್ತಾ?
ಹೌದಾ ಸಕ್ಸಸ್ಫುಲ್ ಏನಪ್ಪ ಆಗ್ಬಿಡ್ತು. ವಿದ್ಯುತ್ ನೋಡ್ರಿ DC ಕರೆಂಟ್ ಉತ್ಪಾದನೆ ಆಯ್ತು, ಎಲ್ಲರೂ ಎಲ್ಲ ಇಂಜಿನಿಯರ್ಗಳು ಖುಷಿ ಆದರು. ಹೌದಾ AC ಕರೆಂಟ್ ಏನಪ್ಪ ಕನ್ವರ್ಟ್ ಮಾಡ್ಕೊಂಡ್ರು. ಇಡೀ ಬೀದರ್ ಜಿಲ್ಲೆ ಕೆಲವೊಂದು ಹಳ್ಳಿಗಳಿಗೆಲ್ಲ ಏನಪ್ಪ ಕರೆಂಟ್ ಉತ್ಪಾದನೆ ಸಪ್ಲೈನೂ ಮಾಡಿದ್ರು. ಹೌದಾ ಸಪ್ಲೈ ಮಾಡಿದ್ರು. 3 ರಿಂದ 4-5 ವರ್ಷ ಏನಪ್ಪ ಅಂದ್ರೆ ಭಾಳ ದೊಡ್ಡ ಮಟ್ಟದ ಕರೆಂಟ್ ಉತ್ಪಾದನೆ. ನೀರಾವರಿಯಲ್ಲಿ ಫೇಲ್ ಆದ್ರೂ ಕೂಡ ವಿದ್ಯುತ್ತಲ್ಲಿ ನಾವು ಯಶಸ್ವಿ ಆದ್ವಿ ಅಂತೇಳಿ ಭಾಳ ಹೆಮ್ಮೆ ಪಡ. ವರ್ಷದಲ್ಲೇ ಏನಾಯ್ತು ಒಂದು ಅನಾಹುತ ಆಯ್ತ್ರಿ. ಏನಾಯ್ತು ಅಂದ್ರೆ ದೊಡ್ಡ ಮಟ್ಟದ ಮಳೆ ಬಂದು ಈ ಗಾಡಿ ಏನು ಕಟ್ಟಿರಲ್ಲ ಓಟು ಕಿತ್ಕೊಂಡು ಹೋಯ್ತ್ರಿ. ಅದು ಓಟು ಕಿತ್ಕೊಂಡು ಹೋಯ್ತು. ಆ ನೀರಿನ ಫ್ರೆಜರಿಗೆ ಇದು ಏನು ಕೂಡ್ಸಿದ ಚಕ್ರ ಇತ್ತಲ್ಲ, ಈ ಚಕ್ರನು ಕಿತ್ಕೊಂಡು ಹೋಗಿ ಮುಂದೆ ಹಳದಾಗ ತೇಲಿತ್ರಿ ಅದು ಚಕ್ರ. ಇಲ್ಲಿ ಆ 3 ರಿಂದ 4 ವರ್ಷನಾಗೆ ಜಿಯೋಗ್ರಫಿ ಒಳಗ ಉತ್ತರ ಕರ್ನಾಟಕದ ಏಕೈಕ ಜಲ ವಿದ್ಯುತ್ ಕೇಂದ್ರ ಅಂತ ಪ್ರಿಂಟ್ ಆಗ್ಬಿಡ್ತು. ಈಗ ಇಲ್ರಿ ಅದು ನಮ್ಮ ಮಣಿವರ್ ಖರಾಬ್ ಅದ, ಏನೂ ಮಾಡೋದು ಬೇಡ ಅಂತೇಳಿ ಡ್ಯಾಮ್ ಕಟ್ಟಿ ಟೂರಿಸ್ಟ್ ಪ್ಲೇಸ್ ಮಾಡ್ಯಾರಿ. ಅದು ಟೂರಿಸ್ಟ್ ಪ್ಲೇಸ್ ಮಾಡಕ್ ಹೋಗಿ 1-2 ಸೂಸೈಡ್ ಮಾಡ್ಕೊಂಡು ಸತ್ತಿವು. ಹೌದಾ ಏನು ಮಾಡ್ತೀರಿ ಹೇಳ್ರಿ ಮಾಡ್ರಿ. ಹೌದಾ ಅದು ಸೂಸೈಡ್ ಮಾಡ್ಕೊಂಡು ಸಾಯೋದಂತೂ ಅವ್ರಿಗೆ ಸಂಬಂಧಪಡೋದಿಲ್ಲ. ಹೌದಾ ಅದು ಸಮೀಪ ಇದ್ದೀವಲ್ಲ ಹೋಗಿ ಅಲ್ಲೇ ಸಾಯ್ತಾವ. ಈ ದೊಡ್ಡ ಕಡೆ ಬರ್ತದ ಅದು. ಹೌದಾ ಹೋಗಿರೇನ್ರಿ ಕಡೆ. ಹೌದಾ ದೊಡ್ಡ ಕಡೆ ಬರ್ತಾವ. ಯಾವ ಸರ ಬೇಜಾರಾಯ್ತಂದ್ರೆ ಹೋಗೋದು ಚೆನ್ನದೇ ರೀ ಅಲ್ಲೇ. ಹೌದಾ ಮತ್ತೆ ಇದಕ್ಕರ ಅನುಕೂಲ ಇಲ್ಲ ಅದಕ್ಕರ ಅನುಕೂಲ ಅಲ್ರಿ. ಹೌದಾ ಹೆಂಗ ಪಾಪ್ಯುಲೇಷನ್ ಅಂತೂ ಭಾಳ ಗ್ರೋತ್ ಅದ ನಮ್ಮ ರಾಷ್ಟ್ರದಾಗ. ಹೋಗ್ತಾವ ಏನಂತೀರಿ. ಹೌದಾ ಈ ರೀತಿ ಏನಪ್ಪ ಜಲ ವಿದ್ಯುತ್ ಕೇಂದ್ರ ನಿರ್ಮಾಣ ಆಗಿದ್ದು. ಅದು ಹೆಂಗಾರ ಆಗ್ಲಿ ಇರ್ಲಿಕ್ಕ ಹೋಗಲ್ಯಾಕ ನಮಗ್ ಬೇಕಾಗಿದ್ದೇನು ಉತ್ತರ ಕರ್ನಾಟಕದ ಏಕೈಕ ಜಲ ವಿದ್ಯುತ್ ಕೇಂದ್ರ ಬೇಕಾ ಬೇಡ್ರಿ. ಹೌದಾ ನೋಡ್ರಿ ನೆಕ್ಸ್ಟ್ ಬರ್ರಿ. ಭಾರತದ ಇತರೆ ಜಲ ವಿದ್ಯುತ್ ಕೇಂದ್ರ ನೋಡ್ರಿ. ಭಾರತದ ಇತರೆ ಜಲ ವಿದ್ಯುತ್ ಕೇಂದ್ರ ಯಾವ್ಯಾವ ಇದಾವ ನೋಡ್ರಿ. ಬಗ್ಲಿಹಾರ್ ನದಿ ಹೇಳ್ಬೇಕಾದ್ರೆ ಹೇಳಿದ್ದೀನಿ ನೋಡ್ರಿ. ಬಗ್ಲಿಹಾರ್, ದೋಲ್ಹಸ್ತಿ, ಸಲಾಲ್. ಹೌದಾ ಇವೆಲ್ಲ ಎಲ್ಲಿ ಅಂದ್ರೆ ಕಾಶ್ಮೀರದಾಗ ಅದಾವ ನೋಡ್ರಿ. ಕಾಶ್ಮೀರ್. ನೆಕ್ಸ್ಟ್ ಜೌಹರ್, ಕೋಟಾ ಎಲ್ಲದ ಅಂದ್ರೆ ರಾಜಸ್ಥಾನ. ಯಾವ ನದಿ? ಚಂಬಲ್. ಇದು ಚಿನಾಬ್. ಹೌದಾ ಚಿನಾಬ್. ಶ್ರೀಶೈಲಂ ಜಲ ವಿದ್ಯುತ್, ಕೃಷ್ಣಾ ನದಿ. ಹೌದಾ ಕೃಷ್ಣಾ ನದಿ AP ಆಂಧ್ರ ಪ್ರದೇಶ. ಕುಂದಾ ಜಲ ವಿದ್ಯುತ್, ಕುಂದಾ ನದಿನೇ ಎಲ್ಲಿ? ತಮಿಳುನಾಡು. ಪೈಕಾರ್ ಜಲ ವಿದ್ಯುತ್ ತಮಿಳುನಾಡು. ತೋಪೋವನ ಜಲ ವಿದ್ಯುತ್, ಜಲ ವಿದ್ಯುತ್ ಉತ್ತರಾಖಂಡ. ಹೌದಾ ಉತ್ತರಾಖಂಡ. ಪೆರಿಯಾರ್ ಜಲ ವಿದ್ಯುತ್, ಪೆರಿಯಾರ್ ನದಿನೇ ಕೇರಳ ರೀ. ಕೇರಳ. ಉಕಾಯಿ ಜಲ ವಿದ್ಯುತ್ ಗುಜರಾತ್. ಉಕಾಯಿ ಜಲ ವಿದ್ಯುತ್ ಗುಜರಾತ್ ರಾಜ್ಯ. ಯಾವ ರಾಜ್ಯ? ಗುಜರಾತ್. ಯಾವ ನದಿ ರೀ? ತಪತಿ ನದಿ. ಹೌದಾ ತಪತಿ ನದಿ ಅಂತ ಏನಪ್ಪ ನೋಡ್ತೀವಿ. ತಪತಿ ನದಿ. ನೆಕ್ಸ್ಟ್ ಗೋಕಾಕ್, ಇನ್ನೊಂದು ಕರ್ನಾಟಕದಲ್ಲಿ ನೋಡ್ರಿ. ಗೋಕಾಕ್ ಜಲ ವಿದ್ಯುತ್. ಇದಕ್ಕ ಏನು ಮಾಡಿದ್ರು ಅಂದ್ರ ಈ ಶಿವನ ಸಮುದ್ರಕ್ಕಿಂತ ಮೊದಲೇ ಯಶಸ್ವಿ ಮಾಡಾಕ ಇದು ಜಲ ವಿದ್ಯುತ್ ಇಲ್ರಿ. ಇದನ್ನು ಶಿವನ ಸಮುದ್ರಕ್ಕಿಂತ ಮೊದಲೇ ಈ ಗೋಕಾಕ್ ಜಲ ವಿದ್ಯುತ್ ಕೇಂದ್ರ ನಿರ್ಮಾಣ ಮಾಡಿದ್ರು. ಆದ್ರೆ ಅದು ಯಶಸ್ವಿ ಆಗಲಿಲ್ಲ. ಯಶಸ್ವಿ ಆಗದೇ ಇರುವ ಕಾರಣಕ್ಕಾಗಿ ನಂತರ ಶಿವನ ಸಮುದ್ರ ಏನಪ್ಪ ಕಟ್ಟಿದ್ರು ನೋಡ್ರಿ. ಹೌದಾ ಗೋಕಾಕ್ ನೋಡ್ರಿ. ಇವು
ಭಾರತಾದ್ಯಂತ ಕಂಡು ಬರತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಕೇಂದ್ರಗಳು. ಯಾವ ವಿದ್ಯುತ್ ಕೇಂದ್ರಗಳು? ಹೌದಾ, ಜಲ ವಿದ್ಯುತ್ ಕೇಂದ್ರಗಳು. ಹೌದಾ, ನೆಕ್ಸ್ಟ್ ಬರ್ರಿ, ಜಲ ವಿದ್ಯುತ್ ಕೇಂದ್ರಗಳು ತೆಗಿಲ್ರಿ. ನೆಕ್ಸ್ಟ್ ಹೌದಾ, ಪವನ ವಿದ್ಯುತ್. ಪವನ ವಿದ್ಯುತ್. ಪವನ ವಿದ್ಯುತ್ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡುವಂಥ ಕೇಂದ್ರಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪವನ ವಿದ್ಯುತ್ ಅಂತ ಕರಿತೀವಿ. ನೋಡ್ರಿ, ಪವನ ವಿದ್ಯುತ್ ಉತ್ಪಾದನೆ ಮಾಡುವ ರಾಜ್ಯಗಳು ಭಾಳ ಕಮ್ಮಿ ಇದಾವ್ರಿ. ರಾಜ್ಯಗಳು ತಮಿಳ್ನಾಡು ರೀ, ಹೈಯೆಸ್ಟ್ ಪವನ ವಿದ್ಯುತ್ ಉತ್ಪಾದನೆ ಮಾಡೋದು ತಮಿಳ್ನಾಡಿನ ಕನ್ಯಾಕುಮಾರಿ. ಯಾವ ಕುಮಾರಿ? ಹೌದಾ, ಕನ್ಯಾಕುಮಾರಿ. ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಗುಜರಾತ್, ಫೋರ್ತ್ ಕರ್ನಾಟಕ ರೀ. ಯಾವ ನಾಟಕ? ಹೌದಾ, ಕರ್ನಾಟಕ. ಭಾರತದಲ್ಲಿ ಅತಿ ಹೆಚ್ಚು ಪವನ ವಿದ್ಯುತ್ ಉತ್ಪಾದನೆ ಮಾಡುವ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಕನ್ಯಾಕುಮಾರಿ. ಹೌದಾ, ಕರ್ನಾಟಕದಲ್ಲಿ ಎಲ್ಲದವ್ರಿ ಪವನ ವಿದ್ಯುತ್ ಘಟಕಗಳು ಬಹಳಷ್ಟು ಕಡೆ. ಹೌದಾ, ಇವಾಗ ನಾವು ವಿದ್ಯುತ್ ಕೇಂದ್ರಗಳು ನೋಡುತ್ತಿದ್ದೀವಿ. ಅದರ ಅತಿ ಹೆಚ್ಚಲ್ಲಿ ಗದಗ್ನ ಕಪ್ಪತ್ ಗುಡ್ಡ. ಯಾವ ಗುಡ್ಡ ರೀ? ಕಪ್ಪತ್ ಗುಡ್ಡ ತುಂಬಾನು ಫ್ಯಾನ್ಸ್ ಅದಾವ ವಿದ್ಯುತ್ ಉತ್ಪಾದನೆ ಮಾಡೋದು. ನೆಕ್ಸ್ಟ್ ಚಿತ್ರದುರ್ಗದ ಜೋಗಿಮಟ್ಟಿ. ಚಿತ್ರದುರ್ಗದ ಜೋಗಿಮಟ್ಟಿ. ಹೌದಾ, ಇವು ಕರ್ನಾಟಕದಲ್ಲಿ ವಿದ್ಯುತ್ತನ್ನು ಪವನ ವಿದ್ಯುತ್ ಉತ್ಪಾದನೆ ಮಾಡುವ ಪ್ರಮುಖ ಕೇಂದ್ರಗಳ್ರಿ. ಎಲ್ಲಾ ಕಡೆ ಫ್ಯಾನ್ಸ್ ಹಾಕ್ಲತ್ತಾರ, ಹೊಟ್ಟೆ ತಿರ್ಗಲವು. ಈಗ ರೋಡ್ರಿ ಕಡೆ ಆಳನ್ ಸೈಡ್ ಅದು ಹೋಗ್ಬೇಕಾದ್ರೆ ದುನಿಯಾದ ಫ್ಯಾನ್ ಹಾಕ್ಯಾವ್ರಿ. ಒಂದು ರೌಂಡ್ನು ಹಾಕಲ್ಲವು. ಹೌದಾ, ಅವು ಬೆಟ್ಟ ಗುಡ್ಡ ಇದ್ದಲ್ಲಿ ನೆನಪರ್ ಹಾಕಿದ್ರ ಗಾಳಿ ಜಾಸ್ತಿ ಹೊಡಿತದ, ಅಲ್ಲಿ ಹಾಕಿದ್ರೆ ನಡೀತದ್ರಿ. ಹೌದು, ಸಿಕ್ಕಲ್ಲಿ ಫ್ಯಾನ್ ಕುಂಡ್ರಸ್ಲತ್ತಾರ ಸರ್ಕಾರ. ಹೌದಾ, ಒಂದು ರೌಂಡ್ ಹಾಕಲ್ಲ ನೋಡ್ರಿ. ಏನ್ರಿ ರಾತ್ರಿ ಹಾಕ್ತಾವಂತೀರಿ? ಸೌರ ವಿದ್ಯುತ್. ಯಾವ ವಿದ್ಯುತ್ ರೀ? ನೋಡ್ರಿ, ಸೌರ ವಿದ್ಯುತ್. ಸೂರ್ಯನ ಹೌದಾ, ಸೂರ್ಯನ ಕಿರಣಗಳಿಂದ ವಿದ್ಯುತ್ ಉತ್ಪಾದನೆ ಮಾಡುವುದಕ್ಕೆ ಏನಂತ ಕರಿತೀವಿ ಅಂದ್ರೆ ಸೌರ ವಿದ್ಯುತ್ ಅಂತ ಏನ್ಪರ್ ಕರಿತೀವಿ. ಈಗ ಸೋಲಾರ್ ಘಟಕಗಳು ಕೂಡಿಸ್ತಾರಲ್ಲ, ಹೌದಾ, ಸೋಲಾರ್ ಘಟಕಗಳು ಈ ರೀತಿ ಮ್ಯಾಳ್ಗಿ ಮೇಲೆ ಹೊಲದಾಗ ಕೂಡಿಸ್ತಾರ ನೋಡ್ರಿ. ಇವೇನು ಒಳಗೆ ಪೈಪ್ ಥರ ಇರ್ತಾವಲ್ಲ, ಅವುಗಳಿಗೆ ಏನಂತ ಕರೀತಾರೆ ಅಂದ್ರೆ ಸೌರ ಕೋಶ ಅಂತ ಕರೀತಾರೆ. ಸೌರ ಕೋಶ. ಈ ಪೈಪ್ಗಳು ಯಾವುದರಿಂದ ಆಗಿರ್ತದೆ ಅಂದ್ರೆ ಸಿಲಿಕಾನಿಂದ ಆಗಿರ್ತದೆ. ಹೌದಾ, ಸಿಲಿಕಾನ್. ಅವು ಏನು ಮಾಡ್ತಾವ ಅಂದ್ರೆ ಸೂರ್ಯನ ಕಿರಣಗಳನ್ನು ಹಿಡ್ಕೊಂಡು DC to AC ಆಗಿ ಏನಪ್ಪ ಕನ್ವರ್ಟ್ ಮಾಡಿಬಿಡ್ತಾವ್ರಿ. ಹೌದಾ, ಹಾಗಾದ್ರೆ ಸೌರ ಘಟಕ ಯಾವ್ಯಾವುದವ್ರಿ ಕರ್ನಾಟಕದಲ್ಲಿ? ಹೌದಾ, ಕರ್ನಾಟಕದಲ್ಲಿ ಪಾವಗಡ್ ರೀ, ತುಮಕೂರು. ಹೌದಾ, ತುಮಕೂರು. ಇನ್ನೊಂದು ಕೋಲಾರ ಜಿಲ್ಲೆದಾಗ ಅದ ರೀ, ಕೋಲಾರ್ನ ಯಲಸಂದ್ರ ಸೌರ ಘಟಕ. ಮಧ್ಯಪ್ರದೇಶದ ರೇವಾ, ರಾಜಸ್ಥಾನದ ಬಾರ್ಮರ್. ಹೈಯೆಸ್ಟ್ ವಿದ್ಯುತ್ ಉತ್ಪಾದನೆ ಮಾಡೋದು ಇದೆ ನೋಡ್ರಿ. ಅತಿ ಹೆಚ್ಚು ಸೌರ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕರಿದು. ಸೌರ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಯಾವುದಾಗಿದೆ ಅಂದ್ರೆ ರಾಜಸ್ಥಾನ ನೋಡ್ರಿ. ಯಾವ ಸ್ಥಾನ ರೀ? ರಾಜಸ್ಥಾನ. ಈಗ ಪ್ರತಿ ಮ್ಯಾಳಿಗೆ ಮೇಲೂ ಕೂಡ ಸೌರ ವಿದ್ಯುತ್ ಘಟಕಗಳು, ಸೋಲಾರ್ ಪಾರ್ಕ್ ಏನಪ್ಪ ಮಾಡತ್ತಾರ. ಹೌದಾ,
ಈಗ ಕುಕ್ಕರ್ ಸಂತಕ ಈ ಸೌರ ಕೋಶ ಇರೋ ಬಂದವು. ರೊಟ್ಟಿ ಉಣೋಷ್ಟಲ್ಲೇ ರೊಟ್ಟಿನ ಹಿಡ್ಕೊಂಡು ಕುಕ್ಕರ್ದಾಗ ಅಕ್ಕಿ ಹಾಕಿ ಏನಪ್ಪಾರ ಅಂಗಳಾಗ ಇಟ್ರು ರೊಟ್ಟಿ ಉಮ್ಮಟ್ರದಾಗ ಅನ್ನ ಹಡಿಯಲತ್ತರಿ. ಹೌದಾ, ಜರ ತಂಪಿತ್ತಂದ್ರೆ ಲೇಟ್ ಆಗ್ತದ. ರೊಟ್ಟಿ ಇದು ಉಂಡು ಜರ ಕೈಕಾಲು ಮರಿ ತಗೊಂಡು ಓಡಾಡ್ಕೊಂಡು ಆನಂತರ ಅನ್ನ ಉಣ್ಬೇಕಾಗ್ತದೆ. ಹೌದಾ, ಆದ್ರೆ ಇನ್ನ ಆ ರೀತಿ ಅಷ್ಟೊಂದು ಪ್ರಯೋಗ ಕೇಳ್ದಿಲ್ರಿ ಜನ. ನೋಡ್ರಿ, ಹೌದಾ, ನೆಕ್ಸ್ಟ್ ಬರ್ರಿ. ಉಬ್ಬರವಿಳಿತ ವಿದ್ಯುತ್ ತೆಗಿಲ್ರಿ ಇದು. ಹೌದಾ, ಟೈಡಲ್ ಎಲೆಕ್ಟ್ರಿಕ್ ಪವರ್ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಟೈಡಲ್ ಪವರ್ ಯಾವ ರೀತಿ ಇರ್ತದೆ ರೀ? ಈಗ ಸಮುದ್ರ, ಇದು ಸಮುದ್ರ ನೋಡ್ರಿ. ಇದು ಸಮುದ್ರ ಅಂತ ಇಟ್ಕೊಳ್ರಿ. ಈ ಕಡೆ ಎಲ್ಲ ಸಮುದ್ರನೇ ಇದೆ. ಈ ಕಡೆ ಭೂ ಪ್ರದೇಶ ಇದು, ಭೂಮಿ ಇದು. ಹ್ಯಾಂಗ ಉಬ್ಬರವಿಳಿತ ಯಾವ ರೀತಿ ಇದು ಮಾಡತ್ತಾರ? ಖಂಡಾವರಣ ಪ್ರದೇಶದಾಗ ಮಾಡ್ತಾರ್ರಿ. ಏನೇ ಮಾಡ್ಬೇಕಾದ್ರೂ ಖಂಡಾವರಣನೆ. ಸಮುದ್ರದಲ್ಲಿ ವಿದ್ಯುತ್ ತಯಾರು ಉತ್ಪಾದನೆ ಮಾಡ್ಬೇಕಾದ್ರೂ ಖಂಡಾವರಣನೆ. ಸಮುದ್ರದಲ್ಲಿ ಪೆಟ್ರೋಲ್ ತೆಗಿಬೇಕಾದ್ರೂ ಖಂಡಾವರಣನೆ. ಹೌದಾ, ಖಂಡಾವರಣ ಪ್ರದೇಶ, ಖಂಡಾವರಣ ಪ್ರದೇಶ ಅಂತ ಏನಪ್ಪ ನೋಡ್ತೀವಿ. ಇಲ್ಲಿ ಏನು ಮಾಡ್ತಾರ ಅಂದ್ರೆ, ಈ ಖಂಡಾವರಣ ಪ್ರದೇಶದೊಳಗ ಈ ರೀತಿ ಟೇಬಲ್ ಥರ ಏನಪ್ಪ ಕಬ್ಬಿಣದ ಇದು ಮಾಡ್ತಾರೆ. ಮಾಡಿ ಸಣ್ಣ ಸಣ್ಣ ಚಕ್ರ ಕೂಡಿಸ್ತಾರೆ, ದೊಡ್ಡ ಕೂಡಿಸಲ್ಲ. ಈಗ ಜಲಪಾತದ ಕೆಳಗ ಅಲ್ಲೆಲ್ಲ ದೊಡ್ಡ ದೊಡ್ಡ ಏನಪ್ಪ ಕೂಡಿಸ್ತಾರೆ. ಡ್ಯಾಮಿಗೆ ಇದ್ದಿತ್ತಂದ್ರೆ ಕೂಡಿಸ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಸಣ್ಣ ಸಣ್ಣ ಕೂಡಿಸ್ತಾರೆ. ಈ ರೀತಿ ಕೂಡಿಸ್ಬಿಡ್ತಾರೆ. ಕಾಣಲಾಗಿದೆ ನೋಡ್ರಿ. ಈ ರೀತಿ ಕೂಡಿಸ್ತಾರ. ಕೂಡಿಸಾದ ಬಳಕ, ಹೌದಾ ನೋಡ್ರಿ, ಕೂಡಿಸ್ತಾರ. ಈ ಅಲೆಗಳು ಇರ್ತಾವಲ್ಲ, ಅಲೆಗಳು ಎನಿ ಟೈಮ್ ಅಲೆಗಳು ಹೊಡಿತಾನೆ ಇರ್ತಾವ್ರಿ. ಈ ಅಲೆಗಳು ಎದ್ದಿದ್ರ ಮ್ಯಾಲ ಬಡದಾಗಿದ್ದು ರಪ್ಪನೆಸಿನ ಬಡಗ್ತಂದ್ರೆ ಒಂದು ಸಲ ಅಲೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋತನ ಮಾತ್ರ ತಿರುಗ್ತಾನೆ ಇರ್ತವ್ರಿ. ಹೌದಾ, ಈ ರೀತಿ ಏನಪ್ಪ ತಿರುಗೋದ್ರಿಂದ, ಈ ಚಕ್ರ ತಿರುಗೋದ್ರಿಂದ ಇಲ್ಲಿ ಹೊರಗೆ ಏನಾಗ್ತದಂದ್ರೆ ಡಿ ಸಿ ಆಗಿ, ಸಮುದ್ರದಾಗ ಇರೋದಿಲ್ಲದು. ಹೌದಾ, ಇಲ್ಲಿ ಡಿ ಸಿ ಏನಪ್ಪ ಜನರೇಟ್ ಕೂಡಿಸಿರ್ತಾರೆ. ಹೌದಾ, ಇದರಿಂದ ಇಲ್ಲಿಂದ ಪುನಃ ಮತ್ತೇನಪ್ಪ ಅಂದ್ರೆ ಎ ಸಿ ಅಂದ್ರೆ ಟ್ರಾನ್ಸ್ಫಾರ್ಮರ್ ಕೂಡಿಸಿರ್ತಾರೆ. ಹೌದಾ, ಟ್ರಾನ್ಸ್ಫಾರ್ಮರ್ ಎ ಸಿದಿಂದ ಮನೆ ಕಡೆ ಊರ್ ಕಡೆ ಏನಪ್ಪ ಬಿಟ್ಟು ಬಿಡೋದು. ಈ ರೀತಿ ನಡೆದದು ನೋಡ್ರಿ. ಯಾವುದು? ಉಬ್ಬರವಿಳಿತ ವಿದ್ಯುತ್. ಇದು ಮಾಡ್ತಕ್ಕಂಥದ್ದು ಭಾರತದಲ್ಲಿ ಒಂದೇ ರಾಜ್ಯ ಮಾಡಿದ್ರೆ ಇದನ್ನ. ಹೌದಾ, ಯಾವಾಗದು? ಗುಜರಾತ್. ಈ ಗುಜರಾತ್ ಬಿಟ್ಟರೆ ಬೇರೆ ಯಾವ ರಾಜ್ಯ ಇಂಥ ಕೆಲಸ ಮಾಡಿಲ್ಲ. ಗುಜರಾತ್ನಲ್ಲಿ ಸಕ್ಸಸ್ ಕೂಡ ಆಗ್ಯದ. ಹೌದಾ, ಖಂಡಾವರಣ ಪ್ರದೇಶದಲ್ಲಿ ಅನೇಕ ಸಣ್ಣ ಸಣ್ಣ ಎನ್ಪರ್ ಚಕ್ರಗಳನ್ನು ಕೂಡಿಸಿ ಅದ್ರ ಮೇಲೆ ಅಲೆಗಳು ಎನ್ಪರ್ ಬೀಳ್ತಾವ. ಅಲೆ ಅಂತೂ ಸಮುದ್ರಕ್ಕೆ ನಿರಂತರವಾಗಿ ಹೊಡಿತಾನೆ ಇರ್ತದಲ್ಲ. ಹೌದಾ, ಅಲೆಗಳೇನ್ಪರ್ ಬಿಡಿದಾಗ ಚಕ್ರಗಳು ತಿರುಗಿ ಡಿ ಸಿಯಿಂದ ಎ ಸಿ ಆಗೇನ್ಪರ ಎಲ್ಲ ಕಡೆ ವಿದ್ಯುತ್ ಸಪ್ಲೈ ಆಗ್ತಾ ಇದೆ. ಉಬ್ಬರವಿಳಿತ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಏಕೈಕ ರಾಜ್ಯ ಯಾವುದಾಗಿದೆ ಅಂದ್ರೆ ಗುಜರಾತ್ ರಾಜ್ಯ ಅಂತ ನೋಡ್ತೀವಿ. ಯಾವಾಗಿದು ಗುಜರಾತ್ ರಾಜ್ಯ ಸಕ್ಸಸ್ ಆಗಿದನೋ, ಈಗ ಇಂಥದೇ ಕಾರ್ಯಕ್ಕೆ ಯಾವಾಗ ಹೇಳಿದ್ರೆ ಇನ್ನೊಂದು ರಾಜ್ಯ ಅಂತ ಕೇಳಿದ್ರೆ ಕೇರಳ ರೀ. ಹೌದಾ, ಇನ್ನ ಇದು ನಿರ್ಮಾಣ ಹಂತದಲ್ಲಿ ಇದೆ. ಪೂರ್ತಿ ಇನ್ನ ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ. ವಿದ್ಯುತ್ ಉತ್ಪಾದನೆ ಮಾಡುವ ಏಕೈಕ ರಾಜ್ಯ ಗುಜರಾತ್ ರಾಜ್ಯ ನೋಡ್ರಿ. ಏಕೈಕ ರಾಜ್ಯ ಗುಜರಾತ್. ನೆಕ್ಸ್ಟ್ ಹಾಕ್ರಿ, ಜೈವಿಕ ವಿದ್ಯುತ್. ಹೌದಾ, ಜೈವಿಕ ವಿದ್ಯುತ್ ಇದು ಉತ್ಪಾದನೆ ಮಾಡೋದು ಕೂಡ ಗುಜರಾತೆ ಮತ್ತು ಮಹಾರಾಷ್ಟ್ರ ರೀ. ಹೌದಾ, ಜೈವಿಕ ವಿದ್ಯುತ್ತಿಂದ ಬಿಡುಗಡೆ ಆಗುವ ಅನಿಲ ಯಾವುದು ಅಂತ ಎಕ್ಸಾಮಲ್ ಕ್ವಶನ್ ಆಗಿತ್ತು ರೀ. ಯಾವ್ದು ಬಿಡುಗಡೆ ಆಗ್ತದೆ ರೀ? ಮೀಥೇನ್ ನೋಡ್ರಿ. ಜೈವಿಕ ವಿದ್ಯುತ್ ಅಂದ್ರೆ ಗೋಬರ್ ಗ್ಯಾಸ್ ಅಂತ ಹೇಳ್ತೀವಲ್ಲ. ಹೌದಾ, ಗೋಬರ್ ಗ್ಯಾಸ್ ಹೈಯೆಸ್ಟ್
ವಿದ್ಯುತ್ ಉತ್ಪಾದನೆ ಮಾಡೋ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ. ಸೆಕೆಂಡ್ ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರ ರೀ. ಗೋಬರ್ ಗ್ಯಾಸ್ ಇಂದ ಬಿಡುಗಡೆ ಆಗುವ ಅನಿಲ ಮೀಥೇನ. ಕ್ವಶನ್ ಆಗಿತ್ತು ನೋಡ್ರಿ ಎಕ್ಸಾಮ್ ಅಲ್ಲಿ ಇದು. ಹೌದಾ, ಮೀಥೇನ್ ಅನಿಲ ರಿಲೀಸ್ ಆಗ್ತದೆ. ಆಯ್ತ್ರಿ. ಇದು ಅವಶೇಷಗಳಿಂದ ಹೆಂಡಿ ಕಸ ಕಡ್ಡಿಯಿಂದ ತಯಾರು ಮಾಡ್ತಾರಂತ ಹೇಳ್ತಾರೆ. ಗೊಬ್ಬರ ಗ್ಯಾಸ ಅವಶೇಷಗಳಿಂದನೇ ತಯಾರಾಗೋದು ಇದು. ಮತ್ತು ಹೆಂಗೆ ಮಾಡ್ತಾರೋ ನೋಡ್ಬೇಕ್ರಿ, ಇದು ಪ್ರಯೋಗ ಹೆಂಗದ ನೋಡ್. ಆಯ್ತ್ರಿ. ನೋಡ್ರಿ, ಭಾರತದ ಖನಿಜ ಸಂಪನ್ಮೂಲ ಟಾಪಿಕ್ ಏನಪ್ಪ ಇಷ್ಟೊಂದು ಕಂಡು ಬರ್ತದೆ. ಕ್ಲಿಯರ? ಹೌದಾ, ಹೋಗೋಣ ಮುಂದಿನ ಟಾಪಿಕ್ಕಿಗೆ. ಬರ್ರಿ, ನಾ ಟೈಮ್ ಅದ. ಭಾರತದ ಸಾರಿಗೆ ಸಂಪರ್ಕ. ಭಾರತದ ಸಾರಿಗೆ ಭಾರತದ ಸಾರಿಗೆ ಸಂಪರ್ಕ ನೋಡ್ರಿ, ಎಷ್ಟು ವಿಧದ ಸಾರಿಗೆ ಇದಾವ ಅಂತ ಕೇಳಿದ್ರೆ, ಒಂದು ಭೂ ಸಾರಿಗೆ. ಎಂಥ ಸಾರಿಗೆ ರೀ? ಭೂ ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ ಅಂತ ಏನಪ್ಪ ನೋಡ್ತೀವಿ. ಎಂಥ ಸಾರಿಗೆ ರೀ? ಜಲ ಸಾರಿಗೆ. ಹೌದಾ. ಭೂ ಸಾರಿಗೆಯಲ್ಲಿ 2 ವಿಧ ಬರ್ತಾವ್ರಿ. ಭೂ ಸಾರಿಗೆಯಲ್ಲಿ 2 ವಿಧ. ಯಾವ್ಯಾವು? ಒಂದು ರಸ್ತೆ ಸಾರಿಗೆ, ಇನ್ನೊಂದು ರೈಲು ಸಾರಿಗೆ. ನೋಡ್ರಿ, ರಸ್ತೆ ಸಾರಿಗೆಗೋಸ್ಕರ ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಯಾವುವು ಅಂತ ಕೇಳಿದ್ರೆ, ಮೊಟ್ಟ ಮೊದಲು ಹಾಕಿಕೊಂಡಿರ್ತಕ್ಕಂಥ ಯೋಜನೆ ಲಕ್ನೋ ಯೋಜನೆ ರೀ. ಇದು ಲಕ್ನೋ ಅಲ್ಲ, ನಾಗ್ಪುರ್ ಯೋಜನೆ. ಹೌದಾ, ನಾಗ್ಪುರ್ ಯೋಜನೆ 1943ರಾಗ ಹಾಕ್ತಾರೆ. ಅಂದ್ರೆ ಬ್ರಿಟಿಷ್ ಆಡಳಿತ ಐತಿ ಇನ್ನೋವಾಗ. ನಾಗ್ಪುರ್ ಯೋಜನೆಯಲ್ಲಿ ಏನು ಮಾಡಿದ್ರಿ ಅಂತ ನೋಡಿದ್ರ, ರಸ್ತೆ ನಿರ್ಮಾಣ ಮಾಡಬೇಕು ಅಂದರೆ ಬ್ರಿಟಿಷ್ ಅಧಿಕಾರಿ ಮಾಡಿರ್ತಕ್ಕಂಥ ಮೊದಲ ಯೋಜನೆ ಇದು. ಆದರೆ ಅವ್ರಿಗೆ ಭಾರತದಿಂದ ಪ್ರೆಷರ್ ಜಾಸ್ತಿ ಆಗ್ತದೆ. ಭಾರತದಿಂದ ಸ್ವಾತಂತ್ರ್ಯ ಪಡಿಬೇಕು ಅನ್ನುವ ಹೋರಾಟ ಜಾಸ್ತಿ ಆಗಿರ್ತದೆ. ನಾಗ್ಪುರ್ ಯೋಜನೆ ಜಾರಿ ಆದರೂ ಕೂಡ ಇಲ್ಲಿ ರಸ್ತೆ ನಿರ್ಮಾಣ ಆಗ್ಲಿಲ್ರಿ. ಹೌದಾ. ನಂತರ ಮತ್ತೊಂದು ಯೋಜನೆ, ಯಾಕಂದ್ರೆ ಸ್ವತಂತ್ರ ಬಿಟ್ಟು ಭಾರತ ಬಿಟ್ಟು ಹೋದ್ರಲ್ಲ ಬ್ರಿಟಿಷರು, ಮತ್ತೊಂದು ಯೋಜನೆ ಜಾರಿಯಾಗಿದ್ದು ಯಾವಾಗ ಅಂದ್ರೆ, ಇನ್ನೊಂದು ಯೋಜನೆ ಹೈದರಾಬಾದ್ ಯೋಜನೆ. ಯಾವ ಯೋಜನೆ ರೀ? ಹೈದರಾಬಾದ್ 1961. ಇಲ್ಲಿ ಏನು ಮಾಡಿದ್ರು ಅಂದ್ರೆ, ಭಾರತದ ಪ್ರಮುಖ ಇಂಜಿನಿಯರ್ಗಳು ಮತ್ತು ಕೈಗಾರಿಕೋದ್ಯಮ ಅಧಿಕಾರಿಗಳು ನೀಲಿ ನಕ್ಷೆ ತಯಾರು ಮಾಡ್ತಾರೆ. ಯಾವ ನಕ್ಷೆ? ನೀಲಿ ನಕ್ಷೆ ಏನಪ್ಪ ತಯಾರು ಮಾಡ್ತಾರೆ. ನೀಲಿ ನಕ್ಷೆ ತಯಾರು ಮಾಡಿ ಭಾರತದಲ್ಲಿ ಎಂಥ ವಿಧದ ರಸ್ತೆ ನಿರ್ಮಾಣ ಆಗಬೇಕು ಅಂತೇಳಿ ನೀಲಿ ನಕ್ಷೆ ಏನಪ್ಪ ತಯಾರು ಮಾಡ್ತಾರೆ. ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ 4 ವಿಧದ ರಸ್ತೆಗಳು ನಿರ್ಮಾಣ ಮಾಡಿಬಿಟ್ರಿ. ಯಾವ್ಯಾವ್ರಿ ಅವು? ಒಂದು ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆ, ಗ್ರಾಮೀಣ ರಸ್ತೆ ಅಂತ 4 ವಿಧದ ರಸ್ತೆ ಏನಪ್ಪ ನಿರ್ಮಾಣ ಆಗ್ತಾರೆ. ಇನ್ನೊಂದು ಯೋಜನೆ ಬರ್ತದೆ. ಯಾವ್ದು? ಲಕ್ನೋ ಯೋಜನೆ. ಈ ಲಕ್ನೋ ಯೋಜನೆ 1981, 1982 ಅಲ್ಲಿ ಏನಪ್ಪ ಜಾರಿಯಾಗಿರ್ತಕ್ಕಂಥ ಯೋಜನೆ. ಈ ಯೋಜನೆಯಿಂದ ಏನಾಯ್ತು ಅಂದ್ರೆ, ಭಾರತದ ಪ್ರತಿ ಗ್ರಾಮಗಳಿಗೂ ರಸ್ತೆ ನಿರ್ಮಾಣ ಮಾಡುವ ಯೋಜನೆ ಹೊಂದಿತ್ತು. ಹೌದಾ. ಯಾವುದು? ಲಕ್ನೋ ಯೋಜನೆ. ಭಾರತದ ಪ್ರತಿ ಗ್ರಾಮಗಳಿಗೂ ಕೂಡ ರಸ್ತೆ ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶ ಯಾವ್ದು ಹೊಂದಿತ್ತು ಅಂದ್ರೆ, ಲಕ್ನೋ ಯೋಜನೆ ಅಂತ ಏನಪ್ಪ ನೋಡ್ತೀವಿ. ಯಾವ ಯೋಜನೆ ರೀ? ಲಕ್ನೋ ಯೋಜನೆ. ತೆಗಿಲ್ರಿ, ಲಕ್ನೋ ಯೋಜನೆ. ಹಾಗಾದ್ರೆ
ಇಲ್ಲ ನೋಡ್ರಿ, ಭಾರತದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಮುಖ ರಸ್ತೆಗಳಿದಾವ? ಮೊದಲನೇ ತಗೊಳ್ಳೋಣ, ರಾಷ್ಟ್ರೀಯ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿ ಇದರ ಖರ್ಚು ವೆಚ್ಚ, ಇದರ ಖರ್ಚು ವೆಚ್ಚ ಎಲ್ಲ ಯಾವಾಗ ನೋಡ್ಕೊಳ್ತು ಅಂದ್ರೆ ಕೇಂದ್ರ ಸರ್ಕಾರ. ಯಾವ ಸರ್ಕಾರ ರೀ? ಕೇಂದ್ರ ಸರ್ಕಾರದ ಅಡಿಯಲ್ಲಿ 1989ರಲ್ಲಿ ಏನ್ ನಿರ್ಮಾಣ ಆಯ್ತು ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನ್ಪರ್ ಸ್ಥಾಪನೆ ಆಗ್ತದೆ. ಇದ್ರ ಕೇಂದ್ರ ಕಚೇರಿ ಎಲ್ಲದ ಅಂತಿನೂ ಎಕ್ಸಾಮಲ್ ಕ್ವಶನ್ ಆಗ್ಯದ. ನವದೆಹಲಿ. ನವದೆಹಲಿಯಲ್ಲಿ ಇದ್ರ ಕೇಂದ್ರ ಕಚೇರಿ ಇರೋದೇನ್ಪರ್ ಕಂಡು ಬರ್ತದೆ. ಇದು ಏನು ಮಾಡ್ತದಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಎಲ್ಲವೂ ಕೂಡ ನೋಡ್ಕೊಳ್ತೀವಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಹೌದಾ? ಅಥಾರಿಟಿ ಆಫ್ ಇಂಡಿಯಾ ಎಲ್ಲವೂ ಕೂಡ ಕಾರ್ಯ ಏನ್ಪರ್ ನಿರ್ವಹಿಸ್ಕೊತದ. ಹಾಗಾದ್ರೆ ರಾಷ್ಟ್ರೀಯ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಾಗ್ಯದ್ರಿ? ರಾಷ್ಟ್ರೀಯ ಹೆದ್ದಾರಿಯ ಒಟ್ಟು ಉದ್ದ ಹೌದಾ 70,826 ಕಿಲೋಮೀಟರ್ ಅಂತ ಏನ್ಪ ನೋಡ್ತೀವಿ. ಟೋಟಲ್ ಭಾರತ್, ಹೌದಾ? ಟೋಟಲ್ ಭಾರತ್ 70,826 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಉದ್ದ ಅಂತ ನೋಡ್ತೀವಿ. ಹಾಗಾದ್ರೆ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಯಾವ್ರಿ? ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಯಾವಿದಾವ ನೋಡ್ರಿ. ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ರಿ. ನ್ಯಾಷನಲ್ ಹೈವೇ 1 ಯಾವ ಹೈವೇ ರೀ? ಹೌದಾ? ಅಮೃತ್ಸರ್ ಟು ದೆಹಲಿ. ಅಮೃತ್ಸರ್ ಟು ದೆಹಲಿ. ಒಂದೇ ಮಿನಿಟ್ ರೀ. ಅಮೃತ್ಸರ್ ಟು
ನ್ಯಾಷನಲ್ ಹೈವೇ 2 ಇದು. ದೆಹಲಿ ಟು ಕಲ್ಕತ್ತಾ. ದೆಹಲಿ ಟು ಕಲ್ಕತ್ತಾ. ನ್ಯಾಷನಲ್ ಹೈವೇ 3 ಈ ಕಡೆ ಬರೀತೀನಿ ನೋಡ್ರ. ನ್ಯಾಷನಲ್ ಹೈವೇ 1 ಅಮೃತ್ಸರ್ ಟು ದೆಹಲಿ. ನ್ಯಾಷನಲ್ ಹೈವೇ 2 ದೆಹಲಿ ಟು ಕಲ್ಕತ್ತಾ. ನ್ಯಾಷನಲ್ ಹೈವೇ 3 ದೆಹಲಿ ಟು ಮುಂಬೈ. ಯಾವ ಟು ಮುಂಬೈ ರೀ? ದೆಹಲಿ ಟು ಮುಂಬೈ. ನೋಡ್ರಿ, ನ್ಯಾಷನಲ್ ಹೈವೇ 4 ಯಾವ ಹೈವೇ 4 ರೀ? ಹೌದಾ, ನ್ಯಾಷನಲ್ ಹೈವೇ 4 ಮುಂಬೈ ಟು ಚೆನ್ನೈ. ಮುಂಬೈ ಟು ಚೆನ್ನೈ. ಮುಂಬೈ ಟು ಚೆನ್ನೈ. ಚೆನ್ನೈ ಟು ಕಲ್ಕತ್ತಾ ನ್ಯಾಷನಲ್ ಹೈವೇ 5. ಹೌದು, ನ್ಯಾಷನಲ್ ಹೈವೇ 5 ಚೆನ್ನೈ ಟು ಕಲ್ಕತ್ತಾ. ನೋಡ್ರಿ, ಇವು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರಿ. ಏನು ಕ್ವಶನ್ ಕೇಳಿದ್ರು ಅಂದ್ರೆ ಹೌದಾ ಹೇಳ್ತೀನಿ ನಮ್ರಿ. ಕೆಲವೊಂದು ಇಂಪಾರ್ಟೆಂಟ್ ರಸ್ತೆಗಳು ಹಾಕಿಬಿಡೋಣ. ನ್ಯಾಷನಲ್ ಹೈವೇ 6 ಕಲ್ಕತ್ತಾ ಟು ಮುಂಬೈ. ಹೌದಾ, ಕಲ್ಕತ್ತಾ ಟು ಮುಂಬೈ ಯಾವ ಬೈರಿ? ಹೌದಾ, ನ್ಯಾಷನಲ್ ಹೈವೇ 6 ಕಲ್ಕತ್ತಾ ಟು ಮುಂಬೈ ಅಂತ ಏನಪ್ಪ ನೋಡ್ತೀವಿ ನೋಡ್ರಿ.
ನ್ಯಾಷನಲ್ ಹೈವೇ 7. ಹೌದಾ, ನ್ಯಾಷನಲ್ ಹೈವೇ 7 ರೀ. ನ್ಯಾಷನಲ್ ಹೈವೇ 7 ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾರ. ಹೌದಾ, ವಾರಣಾಸಿ ಟು ಕನ್ಯಾಕುಮಾರಿ. ವಾರಣಾಸಿ ಟು ಕನ್ಯಾಕುಮಾರಿ. ವಾರಣಾಸಿ ಟು ಕನ್ಯಾಕುಮಾರಿ. ಇದಕ್ಕೆ ಇವಾಗ ಏನು ಮಾಡಿದಾರೆ ಅಂದ್ರೆ ಬೇರೆ ಏನ್ಪರ್ NH-44 ಅಂತ ಏನ್ಪರ್ ಚೇಂಜ್ ಮಾಡ್ಯಾರ. ಯಾಕಂದ್ರೆ ಮುಂದಿದು ವಾರಣಾಸಿದಿಂದ ಕನ್ಯಾಕುಮಾರಿ ಇತ್ತಲ್ಲ, ಶ್ರೀನಗರ ಟು ಕನ್ಯಾಕುಮಾರಿ ಮಾಡಿಬಿಟ್ಟಿದ್ದಾರೆ. ಶ್ರೀನಗರ ಟು ಕನ್ಯಾಕುಮಾರಿ ಮಾಡಿ ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದ್ರೆ NH-44 ಅಂತ ಏನ್ಪರ್ ನೋಡ್ತೀವಿ. NH-44 ಮೊದಲು ಯಾವುದಿತ್ತು? NH-7 ಉದ್ದವಾಗಿತ್ತು. ಈಗನೂ ಕೇಳ್ತಾರೆ, ಮತ್ತೆ ಕೇಳೋದಂತೆಲ್ಲ NH-7 ಕೇಳಿದ್ರು ಅಂದ್ರೆ NH-7 ಹಾಕ್ರಿ, NH-7 ಇರಲಿಲ್ಲ ಅಂದ್ರೆ NH-44 ರೀ. ಹೌದಾ, ಈಗ ಇದು ಏನು ಮಾಡಿದಾರೆ ಅಂದ್ರೆ ನೋಡ್ರಿ, ಮುಂದಕ್ಕೆ ತಗೊಂಡು ಹೋಗ್ಬಿಟ್ಟಾರಿ ರಸ್ತೆ. ನೋಡ್ರಿ, ಇದಿಟ್ಟು ಜಾಸ್ತಿ ಮಾಡಿ ಇದಕ್ಕೇನು ಮಾಡಿದ್ರು ಅಂದ್ರೆ NH-44 NH-8 ಇದು NH-44 ಅಂತ ಇದು ಮಾಡಿದ್ದಾರೆ ನೋಡ್ರಿ. ಶ್ರೀನಗರ ಟು ಕನ್ಯಾಕುಮಾರಿ. ಎಂತ ಕುಮಾರಿ ರೀ? ಕನ್ಯಾಕುಮಾರಿ. ಹೌದಾ, ಕನ್ಯಾಕುಮಾರಿ ನೋಡ್ರಿ. NH-8 ಹೌದಾ, NH-8 ಆಗ್ರಾ ಟು ಅಹಮದಾಬಾದ್. ಮಧ್ಯದಲ್ಲಿ ಜೈಪುರ್ ಕೂಡ ಹತ್ತು ನೋಡ್ರಿ. NH-9 ಮುಂಬೈ ಟು ಹೈದರಾಬಾದ್. ಯಾವ ಟು ಹೈದರಾಬಾದ್ ರೀ? NH-9 ಮುಂಬೈ ಟು ಹೈದರಾಬಾದ್. ಇದು ಎಲ್ಲಿಂದ ಹಾದು ಹೋಗ್ತು ಅಂದ್ರೆ ಬೀದರ್ ಜಿಲ್ಲೆ ಮೇಲಿಂದ ಹಾದು ಹೋಗ್ತಾರೆ. ಬಸವ ಕಲ್ಯಾಣ ಹುಮ್ನಾಬಾದ್ ಮೇಲೆ ಏನು ಹೈವೇ ರೋಡ್ ಅದ ಅಂತೀವಿ ನೋಡ್ರಿ. ಹೌದಾ, ಹುಮ್ನಾಬಾದ ಬಸವ ಕಲ್ಯಾಣ ಮೇಲಿಂದ NH-9 ಹಾದು ಹೋಗ್ಯದ ನೋಡ್ರಿ. ಇಂಥವೇ ಕೇಳೋದು, ನಡ್ಬರ್ಕಿಂದ ಕೇಳ್ಬಿಡ್ತಾರ್ರಿ. ಹೌದಾ, ಈಗ ನೋಡ್ರಿ, ಇಲ್ಲಿ ಒಳಗೂ ಗುರುತಿಸ್ತೀನಿ ನಾನು. NH-9 NH-7 NH-6 NH-5 NH-4 NH-2
NH1 NH8 ಹೌದಾ NH3 ಹೌದಾ NH3 NH44 ಹೌದಾ. ಇನ್ನೂ ಒಂದು ಕರ್ನಾಟಕದಲ್ಲಿ ಏನಪ್ಪ ನೋಡ್ತೀವಿ, ಯಾವುದ್ರಿ ಇದು? NH13 ಇದು ಕರ್ನಾಟಕದಲ್ಲಿ ಹಾದು ಹೋದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಇರು. ಹೌದಾ, ಕರ್ನಾಟಕದಲ್ಲಿ ಹೌದಾ ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾರೆ ಫಸ್ಟ್. NH13 ಸೋಲಾಪುರ್ ಟು ಮಂಗಳೂರು ರೀ. ಸೋಲಾಪುರ್ ಟು ಮಂಗಳೂರು ಅಂತ ಏನಪ್ಪ ನೋಡ್ತೀವಿ. ಇದ್ರ ಮಧ್ಯದಲ್ಲಿ ಏನದಾವಲ್ಲ ಎಕ್ಸಾಮಲ್ ಕ್ವಶನ್ ಆಗ್ಯಾವ, ಯಾವ್ಯಾವ ನಗರದ ಮೂಲಕ ಇದು ಆದೋಗ್ಯದ ಅಂತ ಕೇಳ್ತಾರ್ರಿ. ನೋಡ್ರಿ, ಇಂಡಿ ಕುಷ್ಟಗಿ ಇಳಕಲ್ ಮೊಳಕಾಲ್ಮೂರು ಮೂಡಬಿದ್ರೆ ಮಂಗಳೂರು. ಹೌದಾ, ಮಂಗಳೂರು. ಇನ್ನೊಂದು ಹೊಸಪೇಟ್. ಹೌದಾ, ನೋಡ್ರಿ ಇವು ಕೇಳ್ಬಿಡ್ತಾರ. ರಾಷ್ಟ್ರೀಯ ಹೆದ್ದಾರಿ, ಹೌದು ರಾಷ್ಟ್ರೀಯ ಹೆದ್ದಾರಿ NH13 ಈ ಕೆಳಗಿನ ಯಾವ ನಗರದ ಮೂಲಕ ಹಾದು ಹೋಗಿದೆ ಅಂತ ಏನಪ್ಪ ಕೇಳ್ಬಿಡ್ತಾರ. ಅಲ್ಲಿ ಆಪ್ಷನ್ಸ್ದಾಗ ಇಡ್ತಾರ್ರಿ. ಇಂಡಿ, ವಾಡಿ, ಹೌದಾ, ಬಿ ಇಂಡಿ, ಚಿಂಚೋಳಿ, ಹೌದಾ ನೋಡ್ರಿ ಚಿಂಚೋಳಿ. ಸಿ ಇಂಡಿ, ಇಳಕಲ್, ಹೌದಾ ಇಳಕಲ್. ಡಿ ಇಳಕಲ್, ಬಾಗೇವಾಡಿ. ಈ ರೀತಿ ಏನಪ್ಪ ಆಪ್ಷನ್ಸ್ ಇಟ್ಟಿದಾರ. ಹೌದಾ, ಯಾಕ್ರಿ ಅದ್ರ ಮೇಲೆ ಕ್ವಶನ್ ಜಾಸ್ತಿ ಆಗೋದು NH13 ಅಂದ್ರೆ ಇದು ಕರ್ನಾಟಕದಲ್ಲಿ ಹಾದು ಹೋದಂಥ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ರೀ. ಹೌದಾ, ನೋಡ್ರಿ ಯಾವಾಗ ಸರಿಯಾದ ಉತ್ತರ ಆಗ್ತಾರಿಲ್ರಿ. ಇಂಡಿ, ಇಳಕಲ್ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ನೋಡ್ರಿ ಯಾವ್ಯಾವ ಎಲ್ಲೆಲ್ಲ ಬರ್ತಾವೆ ಇವು ಅದು ಗೊತ್ತಿರ್ಬೇಕಲ್ಲ. ಇಂಡಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ ಬಿಜಾಪುರ. ಹೌದಾ, ಕುಷ್ಟಗಿ ಕೊಪ್ಪಳ. ಹೌದಾ ಕೊಪ್ಪಳ. ಇಳಕಲ್ ಬಾಗಲಕೋಟ್. ಮೊಳಕಾಲ್ಮೂರು ಚಿತ್ರದುರ್ಗ ರೀ. ಹೌದಾ ಚಿತ್ರದುರ್ಗ. ಹೊಸಪೇಟ್ ವಿಜಯನಗರ. ಮೂಡಬಿದ್ರೆ ದಕ್ಷಿಣ ಕನ್ನಡ. ಹೌದಾ ಮಂಗಳೂರು ದಕ್ಷಿಣ ಕನ್ನಡದಲ್ಲೇ ಇದೆ. ನೋಡ್ರಿ ಈ ರೀತಿ ಸ್ವಲ್ಪ ನಡಬರ್ಕಿನ ಏರಿಯಾ ಕೇಳ್ಬಿಡ್ತಾರ್ರಿ. ಹೌದಾ, ನಡಬರ್ಕಿನ ಏರಿಯಾಗಳು ಹಾಕಿಬಿಡ್ತಾರ. ಇನ್ನೊಂದು ನೋಡ್ರಿ, ನ್ಯಾಷನಲ್ ಹೈವೇ NH4A. ನ್ಯಾಷನಲ್ ಹೈವೇ NH4A ಇದು ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಅದ ರೀ ಅಂದ್ರೆ ಬೆಳಗಾವಿ ಟು ಗೋವಾ ರೀ. ಬೆಳಗಾವಿ ಟು ಗೋವಾ ಅಂತ ಏನಪ್ಪ ನೋಡ್ತೀವಿ. ಬೆಳಗಾವಿ ಟು ಗೋವಾ. ಇನ್ನೊಂದು ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಕೂಡ ಅದ. ಎಲ್ರಿ ಕೇರಳ ಒಳಗ NH47A. ಇದು ಸ್ವಲ್ಪ ಏನೋ ಹೆಸರು ಚೇಂಜ್ ಮಾಡಿದಾರಂತ. ಯಾವ್ದು 47 ಬಿಟ್ಟು ಬೇರೆ ಯಾವುದೋ ನಂಬರ್ ಕೊಟ್ಟರು ನೋಡ್ಬೇಕು ನೋಡ್ರಿ. NH47A ಇದು ಎಷ್ಟು ಅದ ರೀ? 5.3 ಕಿಲೋಮೀಟರ್ ಅಷ್ಟೇ ಅದ. ಆದರೂ ರಾಷ್ಟ್ರೀಯ ಹೆದ್ದಾರಿ ಇದು. ಹೌದಾ, ಎಲ್ಲಿಂದ ಎಲ್ಲಿಗ್ರಿ? ಎರ್ನಾಕುಲಂ ಟು ಕೊಟ್ಟಾಯಮ್ಮ. ಎರ್ನಾಕುಲಂ ಟು ಕೊಟ್ಟಾಯಮ್ಮ. ಹೌದಾ ನೋಡ್ರಿ, ರಾಷ್ಟ್ರೀಯ ಹೆದ್ದಾರಿಗಳೇನಪ್ಪ ಕಂಡು ಬರ್ತವೆ. ಇನ್ನೂ ಕೆಲವು ಏನಪ್ಪ ಒಳಗೆ ಗುರುತಿಸಿಲ್ಲ ಅಂತೇಳಿ ಈ ಕಡೆ
ಹೊರಗೇನಪ್ಪ ಗುರುತಿಸ್ತಾ ಇದ್ದೀವಿ. ಇವು ಭಾರತದ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು. ಇಲ್ಲಿವರೆಗೂ ಏನು ಕ್ವಶನ್ ಆಗಿದಾವಲ್ಲ ಇವುದ್ರ ಮೇಲೆ ಆಗಿದಾವೆ. ಈಗ 4 NH4 ಏನದಲ್ಲ, ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಪುನಃ ಮಾರ್ಗವಾಗಿ ಹೋಗುತ್ತದೆ ಅಂತ ಕೇಳ್ತೀರಿ. ಈಗ ಮುಂಬೈಯಿಂದ ಚೆನ್ನೈಗೆ ಹೋಗ್ತದ ಪುನಃ ಮತ್ತು ಬೆಂಗಳೂರು ರೀ, ಹೌದಾ? ಪುನಃ ಮತ್ತು ಬೆಂಗಳೂರು ಮಾರ್ಗವಾಗಿ ಹಾದು ಹೋಗುತ್ತದೆ ಅಂತ ಕ್ವಶನ್ ಕೇಳಿದಾರ. ಈಗ NH4 ಪುನಃ ದಾಟಿನೇ ಹೊರಗೆ ಬರಬೇಕು, ಪುನಃ ಬಿಟ್ಟು ಬೇರೆ ಕಡೆಯಿಂದಂದು ಬರಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಪುನಃ ಇಲ್ಲಿ ನೋಡ್ರಿ, ಪುನಃ ಮತ್ತು ಇಲ್ಲಿ ಬೆಂಗಳೂರು, ಹೌದಾ? ನಡವರ್ಕಿನ ಪ್ಲೇಸ್ಗಳು ಎಕ್ಸಾಮ್ ಅಲ್ಲಿ ಕ್ವಶನ್ ಏನ್ಪರ್ ಆಗ್ತಾವ, ಹೌದಾ? NH4 ನಮಗೆ ಗೊತ್ತಿದ್ದೇನು, ಮುಂಬೈ ಟು ಚೆನ್ನೈ ಅಂತ ನಾವು ಹೇಳ್ತೀವಿ. ಅವ್ರ ನಡ್ಬರ್ಕ್ ಯಾವ ಪ್ಲೇಸ್ ಬರ್ತಾವ ಆ ಪ್ಲೇಸ್ ಕೂಡ ಚಂದ ಓದ್ಕೋಬೇಕ್ರಿ. ಆ ಪ್ಲೇಸ್ ಮೇಲೆ ಏನ್ಪರ್ ಎಕ್ಸಾಮ್ ಅಲ್ಲಿ ಕ್ವಶನ್ ಹಾಕೋ ಸಾಧ್ಯತೆ ಬಹಳಷ್ಟು ಇದ್ದಿರ್ತದ. ಈಗಾಗಲೇ ಇದು NH13 ಅನ್ನೋದು ಏನದಲ್ಲ ರಾಷ್ಟ್ರೀಯ ಹೆದ್ದಾರಿ, ಅದ್ರ ಮೇಲೆ ಬಹಳ ಕ್ವಶನ್ ಹಾಕಿದಾರ. ಹಾಗಾದ್ರೆ ಇನ್ನೊಂದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಹಾದೋಗ್ಯಾವ? 14 ರಾಷ್ಟ್ರೀಯ ಹೆದ್ದಾರಿಗಳು ಹಾದೋಗ್ಯಾವ್ರಿ, 14. ಅದ್ರಾಗ ನಮಗೆ ಇಂಪಾರ್ಟೆಂಟ್ ಇರೋದು ಒಂದೇ ರೀ, ಯಾವುದು? NH13. 14 ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿದಾವ. ಈ ಕರ್ನಾಟಕದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಒಟ್ಟು ಉದ್ದ 4491 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದದ್ರಿ, ಹೌದಾ? ಕರ್ನಾಟಕದಲ್ಲಿ ನೋಡ್ರಿ, ಇದು ಒಂದು ಫೋಟೋ ಹುಡ್ಕೋರಿ ರಾಷ್ಟ್ರೀಯ ಹೆದ್ದಾರಿಗಳದು. ಸಿಗ್ನಲ್ ಒಂದು ಹಾಕಂಬ್ರಿ, ಮ್ಯಾಲೆ ಹಾಕ್ಲತ್ತೀವಿ ಸಿಗ್ನಲ್. ಫೋಟೋ ಹೊಡೀರಿ, ನೆಕ್ಸ್ಟ್ ಪರ್ ಕ್ಲಾಸ್ ಮುಂದುವರಿಲಿ. ಇದು ರಾಷ್ಟ್ರೀಯ ಹೆದ್ದಾರಿ ಮ್ಯಾಟ್ರಿ ಅಷ್ಟೇ ಇದು, ಹೌದಾ? ರಾಷ್ಟ್ರೀಯ ಹೆದ್ದಾರಿನೇ ಜಾಸ್ತಿ ಎಕ್ಸಾಮಲ್ಲಿ ಕೇಳೋದು, ಆಯ್ತಾ? ಆಯ್ತು ರೀ, ನೋಡ್ರಿ ಇರಲಿ. ನೆಕ್ಸ್ಟ್ ಇದ್ರ ಮುಂದುವರೆದ ಭಾಗ ನೆಕ್ಸ್ಟ್ ನಾಳಿನ ಕ್ಲಾಸ್ನಾಗ ಏನಪ್ಪ ನೋಡೋಣ.